ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆನ್ಲೈನ್ ಟ್ರೇಡಿಂಗ್ ಬಿಸ್ನೆಸ್. ಸೊ ಯಾರೆಲ್ಲ ಇವಾಗಲೇ ಟ್ರೇಡಿಂಗ್ ಬಿಸ್ನೆಸ್ನ ಮಾಡ್ತಾ ಇದ್ದೀರಿ, ಸೊ ಅವ್ರಿಗೆಲ್ಲರಿಗೂ ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತಾ ಇರ್ಬೋದು. ಆಮೇಲೆ ಯಾರಾಗಿನ್ನೂ ಟ್ರೇಡಿಂಗ್ ಅಂದರೆ ಕೆಲವೊಂದು ಜನಕ್ಕೆ ಅರ್ಥ ಆಗಿರೋಂಗಿಲ್ಲಲ್ಲ, ಸೊ ಅವ್ರಿಗೂ ಕೂಡ ಇದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ಟ್ರೇಡಿಂಗ್ ಅಂದರೆ ಸೊ ಅಚ್ಚ ಕನ್ನಡದಲ್ಲಿ ಹೇಳಬೇಕಪ್ಪ ಅಂತ ಹೇಳಿದ್ರೆ ಷೇರು ಮಾರುಕಟ್ಟೆ ವ್ಯಾಪಾರ ವಿನಿಮಯ. ಸೊ ನಾವು ಯಾವುದೇ ಒಂದು ಶೇರನ್ನು ಹೋಲ್ಡ್ ಮಾಡಿ ನಾವು ತೊಗೊಂಡು ಸೊ ಕಡಿಮೆ ಪ್ರೈಸಿಗೆ ತೊಗೊಂಡು ಜಾಸ್ತಿ ಪ್ರೈಸ್ ಬಂದಮೇಲೆ ಮಾರಿದ್ವಿ. ಸೊ ಅದಾದಮೇಲೆ ಬಂದಂಥ ಇನ್ಕಮ್ ಸೋರ್ಸನ್ನು ನಮ್ಮ ಒಂದು ಆ್ಯಕ್ಟಿವ್ ಇನ್ಕಮ್ ಆಗಿ ನಾವು ತೊಗೊಳಕ್ಕೆ ಇಷ್ಟಪಡ್ತೀವಲ್ಲ, ಸೊ ಅದು ಶೇರ್ ಮಾರ್ಕೆಟ್ ಅಂತಲೇ ಕರಿಬೋದು. ಈಸಿಯಾಗಿ ಟ್ರೇಡಿಂಗ್ ಅಂತ ಕರಿತೀವಿ. ಎಸ್, ಟ್ರೇಡಿಂಗ್ ಬಗ್ಗೆ ನಾವು ಇಷ್ಟೆಲ್ಲ ತಿಳ್ಕೊಂಡಿದ್ವಿ. ಸೊ ಟ್ರೇಡಿಂಗಲ್ಲಿ ಯಾವ ರೀತಿ ಜನ ದುಡ್ಡು ಕಳ್ಕೊತಾ ಇದ್ದಾರೆ, ಯಾವ ರೀತಿ ಜನ ದುಡ್ಡನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ಸೊ ನನ್ನ ನಂಬರ್ ಇದೆ, ಮೆನ್ಷನ್ ಮಾಡ್ಕೊಳ್ಳಿ. ಎಸ್, ಹೋಗೋಣ ಸರ್. ಫಸ್ಟ್ ಫ್ರೆಂಡ್ಸ್, ಎಸ್, ಸೊ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಒಂದು ಒಳ್ಳೆ ಕ್ಲಾಸ್ ಅಥವಾ ಒಂದು ಒಳ್ಳೆ ಇನ್ಸ್ಟಿಟ್ಯೂಟಿಗೆ ಹೋಗಿ ಸೊ ನಾವು ಒಂದು ಟ್ರೇಡಿಂಗ್ನ ಕಲಿತು ಒಂದು ಪ್ರೈಸ್ ಆ್ಯಕ್ಷನು, ಅನಾಲಿಸಿಸು, ಮೂವಿಂಗ್ ಯಾವ ರೀತಿ, ಟಿಟಾಡಿಕೆ ಅಂದರೆ ಏನು, ನೆಕ್ಸ್ಟ್ ಬಂದುಬಿಟ್ಟು ಸೊ ಬೈಯಿಂಗ್ ಯಾವ ರೀತಿ, ಸೆಲ್ಲಿಂಗ್ ಯಾವ ರೀತಿ, ಬುಲ್ಲಿಶ್ ಅಂದರೆ ಯಾವ ಒಂದು ಕ್ಯಾಂಡಲು, ನೆಕ್ಸ್ಟ್ ಬಂದುಬಿಟ್ಟು ಬೇರಿಶ್ ಅಂದರೆ ಯಾವ ಕ್ಯಾಂಡಲು, ಈ ರೀತಿ ಎಲ್ಲನೂ ಕೂಡ ನಾವು ತಿಳ್ಕೊಂಡು ಒಂದು ಹತ್ತತ್ರ 1 ತಿಂಗಳ 2 ತಿಂಗಳು ನಾವು ಟ್ರೈನಿಂಗ್ ತೊಗೊಂಡು ಒಂದು ಒಳ್ಳೆ ಸೆಟಪ್ನ ಮಾಡಿಕೊಂಡು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಪ್ಪ ಅಂತ ಹೇಳಿದ್ರೆ ಒಂದು ಮೊಬೈಲಲ್ಲಿ ಸೊ ಎಲ್ಲ ರೀತಿಯಿಂದ ಒಂದು ಸೆಟಪ್ ನಾವು ಮಾಡಿಕೊಂಡು ಈಸಿಯಾಗಿ ನಾವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಸ್ಟಾರ್ಟ್ ಮಾಡಿ ನಾವು ಇನ್ವೆಸ್ಟ್ಮೆಂಟ್ ಎಷ್ಟೇ ಹಾಕಲಿ, ಸೊ 10-20 ಸಾವಿರನೋ 50 ಸಾವಿರ 1 ಲಕ್ಷ ಎಷ್ಟೇ ಹಾಕಿದರೂ ಕೂಡ ನಾವು ಒಂದು 2-3 ತಿಂಗಳ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು 2-3 ತಿಂಗಳಾದಮೇಲೆ ನಮಗೊಂದು ರಿಸಲ್ಟ್ ಬರುತ್ತೆ. ಏನಪ್ಪ ರಿಸಲ್ಟ್ ಅಂದರೆ 99% ಲಾಸ್. ಸೊ ಯಾರೆಲ್ಲ ಟ್ರೇಡಿಂಗ್ ಮಾಡ್ತಾ ಇದ್ದಾರೆ, ಟ್ರೇಡಿಂಗ್ ಬಗ್ಗೆ ಇವತ್ತು ನೆಗೆಟಿವ್ ಮಾತಾಡ್ತಾ ಇದ್ದಾರೆ, ಸೊ ಎಲ್ಲರ ಲೈಫಲ್ಲೂ ಈ ರೀತಿ ಒಂದು ಹಾಗೇ ಆಗಿರುತ್ತೆ. ಸೊ 99% ಜನ ಲಾಸ್ ಆಗ್ತಾಯಿದ್ದಾರೆ ಟ್ರೇಡಿಂಗಲ್ಲಿ. ಯಾಕೆ ಆಗ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ ಟ್ರೇಡಿಂಗ್ ಅನ್ನೋದು ಒಂದು ಸಮುದ್ರ ಇದ್ದ ಹಾಗೆ. ಸೊ ನಾವು ಯಾವುದೇ ರೀತಿಯಿಂದ ಕಲ್ತ್ಕೊಂಡು ಕುಂತರೂ ಕೂಡ ನಮಗಿಂತ ದೊಡ್ಡ ದೊಡ್ಡ ಬಿಲ್ಡರ್ಸ್ ಇರ್ತಾರೆ, ಸೊ ಅವ್ರು ನಮ್ಮನ್ನು ಕವಳಿಸಿ ತಿಂದ್ಬಿಡ್ತಾರೆ. ಓಕೆನಾ. ಟ್ರೇಡಿಂಗ್ ಅಂದರೆ ಒಬ್ಬರು ದುಡ್ಡು ಹೊಡೆದೇ ಇನ್ನೊಬ್ರು ದುಡ್ಡು ಮಾಡೋವಂಥ ಒಂದು ಪ್ಲ್ಯಾಟ್ಫಾರ್ಮು. ಇವತ್ತೊಬ್ರು ಲಾಸ್ ಆದರೆ ಮಾತ್ರ ಇವತ್ತು ಇನ್ನೊಬ್ಬರು ಪ್ರಾಫಿಟ್ ಮಾಡ್ಕೊಳಕ್ಕಾಗೋದು. ಸೊ ಅಂಥದ್ರಲ್ಲಿ ನಾವು 2-3 ತಿಂಗಳ ಕಲಿತು ನಾವು ಇದರಲ್ಲಿ ನಾವು ದುಡ್ಡು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಇಟ್ಸ್ ಇಂಪಾಸಿಬಲ್. ಆ್ಯಕ್ಚುಲಿ ಟ್ರೇಡಿಂಗಲ್ಲಿ ಪ್ರೊಫೆಷ್ನಲ್ ಟ್ರೇಡರ್ ಆಗಿ ನಾವು ಹೊರಗೊಂಬ್ತೀವಿ, ನಾವು ಅದರಲ್ಲೇ ಕೂಡ ಪ್ರೊಫೆಷ್ನಲ್ ಟ್ರೇಡರ್ ಆಗ್ತೀವಿ ಅಂತ ಹೇಳ್ಕೊಂಡು ನಾವು ಕುಂತ್ರೆ ಕನಿಷ್ಠ ಪಕ್ಷ 15-20 ವರ್ಷ ನಾವು ಓನ್ಲಿ ಕಲಿಯೋಕ್ಕೆ, ಓನ್ಲಿ ಫಾರ್ ಅನಾಲಿಸಿಸ್ಗೆ ನಾವು ಟೈಮ್ ಕೊಡಬೇಕಾಗುತ್ತೆ. ಅನಾಲಿಸಿಸಿಗೆ 20 ವರ್ಷ ಟೈಮ್ ಕೊಟ್ಟು ಮುಂದೊಂದು 5 ವರ್ಷ ಒಳಗಡೆ ಏನು ದುಡ್ಡು ಮಾಡಿದ್ದೀವಿ ನಾವು. ಸೊ ಆ ಕಾರಣಕ್ಕೆ ಸೊ ಅಷ್ಟು ವರ್ಷ ಇಲ್ಲ ಸ್ವಾಮಿ ನಮ್ಮ ಹತ್ರ. ಯಾಕಪ್ಪ ಅಂತ ಹೇಳಿದ್ರೆ ಒಂದೊಂದು ದಿನ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್, ಟ್ರೇಡಿಂಗಲ್ಲಿ ನಾವು ದುಡ್ಡು ಮಾಡಬೇಕು, ಟ್ರೇಡಿಂಗಲ್ಲಿ ದುಡ್ಡಿದೆ ಅಂತ ಗೊತ್ತು ನಮಗೆ, ಬಟ್ 99% ಲಾಸ್ ಆಗ್ತಾಯಿದ್ದೀವಿ. ಸೊ ಲಾಸ್ ಆದರೂ ಕೂಡ ಕೆಲವೊಬ್ರು ಟೆನ್ಷನ್ಲಿ ಮಾಡ್ತಾ ಇರ್ತಾರೆ. ಲಾಸ್ ಆದರೂ ಕೂಡ ಏನು ಚಿಂತೆ ಇಲ್ಲ, ಇದನ್ನೇ ದುಡ್ಡನ್ನ ತೆಗಿಯೋಣ, ಹೋಗಿರೋ ದುಡ್ಡನ್ನೇ ನಾವು ರಿಕವರ್ ಮಾಡೋಣ ಅಂತ ವಾಪಸ್ ಟ್ರೇಡಿಂಗ್ ಮಾಡ್ತಾ ಏನು ಮಾಡ್ತಾರೆ, ಹೈಪರ್ ಟೆನ್ಷನ್ ಹೋಗಿ ಬೇಗ BP ಶುಗರ್ ಟ್ಯಾಬ್ಲೆಟ್ನ ಅಡಿಕ್ಟ್ ಮಾಡ್ಕೋತಾರೆ. ಸೊ ಅವ್ರ ಸ್ಕಿಲ್ ಕೂಡ ಲಾಸ್ ಆಗಿ ಹೋಗುತ್ತೆ. ಹೆಂಗಪ್ಪ ಅಂತ ಹೇಳಿದ್ರೆ ಬಿಕಾಸ್ ಆಫ್ ನಾನೊಂದು ಈಗ ಆಫೀಸಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಯಾರೋ ಬಂದು ಒಂದಿನ ಫೈಲ್ ಕೇಳಿದರು. ನನ್ನ ಅಕೌಂಟಲ್ಲಿ ನಾನು ಟ್ರೇಡಿಂಗ್ ಮಾಡಿದ್ದೀನಿ, ಟೈಮಿಂಗ್ ಸ್ಟಾರ್ಟ್ ಆಗಿದೆ, ಸೊ ಒಂದು 2-3 ಸಾವಿರ 4 ಸಾವಿರ ಲಾಸಲ್ಲಿದೆ. ಸೊ ನೋಡ್ತಾ ಇರ್ತೀನಿ ಸ್ಕಿಲ್ ನಂದು ಯಾವ ರೀತಿ ಆಗಿರ್ತದಪ್ಪ ಅಂತ ಹೇಳಿದ್ರೆ ಎದುರುಗಡೆ ಕುಂತು ಬಂದು ಕೇಳಿದವರು ಬಾಸಾ ಅಥವಾ ಮ್ಯಾನೇಜರಾ ಅಥವಾ ಒಂದು ಕ್ಲೈಂಟ್ಸಾ ಏನೋ ಗೊತ್ತಿರಲ್ಲ. ನಮ್ಮ ಮೈಂಡ್ ಬಂದುಬಿಟ್ಟು ನಮಗೆ ಕಾನ್ಸಂಟ್ರೇಟ್ ಓನ್ಲಿ ಫಾರ್ ಶೇರ್ ಮಾರ್ಕೆಟ್, ನಮ್ಮ ಟ್ರೇಡಿಂಗ್ ಮೇಲೆ ಇರುತ್ತೆ. ಸೊ ಈ ರೀತಿಯಾಗಿ ನಮ್ಮ ಸ್ಕಿಲ್ ಕೂಡ ಲಾಸ್ ಆಗಿ ನಾವು ಆದಷ್ಟು ಬೇಗ BP ಶುಗರ್ ಟ್ಯಾಬ್ಲೆಟ್ನ ತೊಗೊಂಡು ಕೂಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಏನಪ್ಪ ಅಂತ ಹೇಳಿದ್ರೆ ಎಸ್, ನೀವು ನಿಮಗೆಲ್ಲರಿಗೂ ಗೊತ್ತಿದೆ ಶೇರ್ ಮಾರ್ಕೆಟ್ ಅಂದ್ರೆ ಒಂದು ದುಡ್ಡಿನ ಸಮುದ್ರ. ಅರ್ಥ ಆಯ್ತಾ. ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ 95% ಜನ ಲಾಸ್ ಆಗ್ತಾ ಇದ್ದಾರೆ, ಓನ್ಲಿ 5% ಜನ ಮಾತ್ರ ಪ್ರಾಫಿಟ್ ಮಾಡ್ತಾ ಇದ್ದಾರೆ. 95% ಜನ ಯಾರಪ್ಪ ಅಂತೇಳಿ ನಾವೆಲ್ಲರೂ ಕೂಡ ಕಲಿತೀವಿ, ಕಲಿತು ದುಡ್ಡನ್ನ ತೊಗೊಂಬರ್ತೀವಿ, ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಲಾಸ್ ಆದಮೇಲೆ ಹೇಳ್ತೀವಿ ಶೇರ್ ಮಾರ್ಕೆಟ್ ಅಂದರೆ ಡೇಂಜರಸ್, ಶೇರ್ ಮಾರ್ಕೆಟು ಮಾಡೋಕ್ಕೆ ಹೋಗಬೇಡಿ, ಈಸ್ ದ ವೆರಿ ಪವರ್ಫುಲ್, ಈಸ್ ದ ವೆರಿ ಡೇಂಜರಸ್. ಬಟ್ 5% ಜನ ಲಾಸ್ ಆಗ್ತಾನೆ ಇಲ್ಲ. 5% ಜನ ಓನ್ಲಿ ಫಾರ್ ಪ್ರಾಫಿಟಲ್ಲೇ ಬರ್ತಾ ಇದ್ದಾರೆ. ಯಾರು ಆ 5% ಜನ? ಎಸ್, he is the only investors.
ನಾಟ್ ಫಾರ್ ಟ್ರೇಡರ್ಸ್. ನೀವು ನೋಡ್ತಾ ಇದ್ದೀರಿ ರಾಕೇಶ್ ಜುಂಜುನ್ವಾಲಾ ಆಗಿರ್ಬೋದು, ಸೊ ರಾಧಾಕೃಷ್ಣ ಧಮಾಣೆ ಆಗಿರ್ಬೋದು, ಇನ್ನು ಕೆಲವೊಂದಿಷ್ಟು ಜನ ಬಿಗ್ ಬಿಲ್ಡರ್ಸ್ ಎಲ್ಲ ಔಟ್ ಆಫ್ ಕಂಟ್ರಿಯಿಂದ ಇದ್ದಾರೆ. ಸೊ ಈ ಜನ ಯಾರು ಕೂಡ ಟ್ರೇಡಿಂಗ್ ಮಾಡಲ್ಲ. ಇವ್ರು ಕೇವಲ ಇನ್ವೆಸ್ಟರ್ಸ್ ಆಗಿರ್ತಾರೆ. ತಮ್ಮ ಹತ್ರ ಇರೋ ದುಡ್ಡನ್ನು 50,000 ಕೋಟಿನೋ 1,00,000 ಕೋಟಿನೋ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿ ಅವರ ಒಂದು ಶೇರ್ ವ್ಯಾಲ್ಯೂಮ್ನ ಹೆಚ್ಚೋಕ್ಕೆ ಸೊ ಸುಮ್ಮನೆ ಕೂತಿರ್ತಾರೆ. ಅವರ ಒಂದು ಶೇರ್ ವ್ಯಾಲ್ಯೂಮ್ ಹೆಚ್ಚಿಗೆ ಆದ ತಕ್ಷಣ ಒಂದು ದಿನಕ್ಕೆ ಇಲ್ಲಪ್ಪ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಒಂದು 100-200 ಕೋಟಿ ಪ್ರಾಫಿಟ್ ಮಾಡ್ಕೊಂಡು ಸುಮ್ಮನೆ ಕೊಡ್ತಾರೆ, ಓನ್ಲಿ ಫಾರ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು. ಅವ್ರಿಗೆ ಗೊತ್ತಿದೆ ಟ್ರೇಡಿಂಗ್ ಮಾಡೋದ್ರಲ್ಲಿ ದುಡ್ಡಿಲ್ಲ, ಟ್ರೇಡಿಂಗ್ ಮಾಡೋರು ಯಾರು ದುಡ್ಡು ಕಳ್ಕೊತಾರೆ ಆ ದುಡ್ಡು ನಮಗೆ ಬರುತ್ತೆ ಅಂತ ಗೊತ್ತಿದ್ದಕ್ಕೆ ಬಿಗ್ ಬಿಲ್ಡರ್ಸ್ ಇವತ್ತು ಓನ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಎಸ್, ಮುಂದೆ ಹೋಗೋಣ. ಏನಪ್ಪ ಅಂತ ಹೇಳಿದ್ರೆ ನಾವು ನೀವೆಲ್ಲ ಟ್ರೇಡಿಂಗ್ ಮಾಡಬೇಕಾದ್ರೆ ನಮ್ಮ ಪ್ರಾಬ್ಲಮ್ಸ್ ಇದೆ. ಏನಪ್ಪ ಅಂದರೆ ನಮ್ಮ ಹತ್ರ ಸೆಂಟಿಮೆಂಟು, ಎಕ್ಸ್ಪೆಕ್ಟೇಷನು, ಸೈಕಾಲಜಿ ಈ ಮೂರೂ ನಮ್ಗೆ ಹತ್ರ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಸೆಂಟಿಮೆಂಟ್ ಬಂದುಬಿಟ್ಟು ನಮ್ಮ ಹತ್ರ ಒಂದು 4-5 ಸಾವಿರ ಪ್ರಾಫಿಟ್ ಆಗಿಬಿಟ್ರೆ ಇನ್ನೂ ಬರಲಿ ಅಂತ ಒಂದು ಸೆಂಟಿಮೆಂಟ್ ಜಾಸ್ತಿ ಗ್ರೋತ್ ಆಗುತ್ತೆ. ಅಥವಾ ಒಂದು 4-5 ಸಾವಿರ ಲಾಸ್ ಆದರೆ ಹೋಗ್ತಾ ಇದೆ ಅಂತ ಒಳಗಡೆ ಏನೋ ಒಂದು ಫೀಲ್ಸ್ ಸೆಂಟಿಮೆಂಟ್ ಚಾಲು ಆಗಿರ್ತದೆ. ಸೊ ಇವೆರಡೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆಮೇಲೆ ಎಕ್ಸ್ಪೆಕ್ಟೇಷನ್, ನಾವು ಜೋಬಲ್ಲಿ 10,000 ಇಟ್ಕೊಂಡು ಇವತ್ತು ಎಂಟ್ರಿ ಆಗಿರ್ತೀವಿ, 1,00,000 ಕೈ ಹಾಕ್ತಾ ಇರ್ತೀವಿ ಅಲ್ವಾ. ಇನ್ನೂ ಇವತ್ತು ಮಾರ್ಕೆಟ್ ಹೆಂಗೆ ನಡೀತೆ, ನಾನು ಯಾವಾಗ ಎಂಟ್ರಿ ಆಗ್ತೀನಿ ಏನು ಗೊತ್ತಿರಲ್ಲ. ಸೊ ಎಂಟ್ರಿ ಆಗೋಕ್ಕಿಂತ ಮುಂಚೆನೇ ಇವತ್ತೊಂದು 50,000 ಇದೆ, ಇನ್ನೊಂದು 50,000 ಮಾಡಿ 1,00,000 ಮಾಡಿಬಿಡೋಣ. ಸೊ ಈ ರೀತಿ ಎಕ್ಸ್ಪೆಕ್ಟೇಷನ್ ಕೂಡ ರಾಂಗ್. ನೆಕ್ಸ್ಟ್ ಸೈಕಾಲಜಿ, ನಾವೇನು ಮಾಡಿಬಿಡ್ತೀವಿ, ಈಗ ಬಂದಿರ್ಬೋದು, ಇವಾಗ ಜಸ್ಟ್ ಕರೆಕ್ಟ್ ಎಂಟ್ರಿ ಇದೆ ಅಂದ್ಕೊಂಡು ಎಲ್ಲ ಥರ ಸೈಕಾಲಜಿನ ಬಿಲ್ಡ್ ಮಾಡಿ ಕುಂತಿರ್ತೀವಿ. ಸೊ ನಮ್ಮ ಸೈಕಾಲಜಿ ಮತ್ತೆ ಫೇಲ್ ಆಗುತ್ತೆ. ಯಾಕಂದರೆ ಮಾರ್ಕೆಟಲ್ಲಿ 1 ಗಂಟೆಗೆ ಒಂದು ಸರಿ ಮಾರ್ಕೆಟ್ ಅನಾಲಿಸಿಸ್ ಚೇಂಜ್ ಆಗುತ್ತೆ. ಯಾರಿಗೂ ಕೂಡ ಇನ್ನೂ ಕೂಡ ಪ್ರಾಪರಾಗಿ ಮಾರ್ಕೆಟ್ ಹೆಂಗೆ ಅದಂತ ಕಂಡು ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದನ್ನು ಶೇರ್ ಮಾರ್ಕೆಟ್ ಅಂತಾರೆ. ಎಸ್, ಸೊ ನನ್ನ ಕಡೆಯಿಂದ ಎಲ್ಲರಿಗೂ ಒಂದು ಬೆಸ್ಟ್ ಸಜೆಷನ್, ಒಂದು ರಿಕ್ವೆಸ್ಟ್, ಒಂದು ಆರ್ಡ್ರ್ ಅಂತಲೂ ತಿಳ್ಕೊಳ್ಳಿ. ಸೊ ಅವಾಯ್ಡ್ ದ ಟ್ರೇಡ್. ನೀವು ನಿಮ್ಮ ಟ್ರೇಡನ್ನು ದಯವಿಟ್ಟು ಅವಾಯ್ಡ್ ಮಾಡಿ, ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಟ್ರೇಡ್ ಯಾಕೆ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಅಂದರೆ, ಸರ್ ದುಡ್ಡು 1,00,000ನೋ 50,000ನೋ 10,000 ಮಾತಲ್ಲ, ಮ್ಯಾಟ್ರಲ್ಲ. ಸೊ ದುಡ್ಡು ಹೋದರೆ ವಾಪಸ್ ಬರಲ್ಲ. ಅರ್ಥ ಆಯ್ತಾ? ನಾನಾಗಲಿ ನೀವಾಗಲಿ, ಅದು ಅಪ್ಪ ಅಮ್ಮ ದುಡ್ದಿರೋದಿರ್ಬೋದು, ನಾವಾಗಲಿ ದುಡ್ದಿರೋದಿರ್ಬೋದು. ಸೊ ಬೆವರು ಸುರಿಸಿ ದುಡ್ದಂಥ ದುಡ್ಡು ಸೊ ಇವತ್ತು ಈಸಿಯಾಗಿ ಶೇರ್ ಮಾರ್ಕೆಟ್ ಹಾಕಿ ಅದನ್ನೇ ವಾಪಸ್ ನಾವು ತಗೋತೀವಿ, ವಾಪಸ್ ಮಾಡಬೇಕಪ್ಪ ಅಂತೇಳಿ ಮತ್ತೆ ಸಾಲ ಮಾಡಬೇಕಾಗತ್ತೆ. ಸೊ ಇಲ್ಲಾಂದರೆ ಮತ್ತೆ ಕೆಲಸಕ್ಕೆ ಹೋಗಬೇಕಾಗತ್ತೆ. ಸೊ ಇವೆಲ್ಲನೂ ಕೂಡ ಅನ್ನೆಸೆಸರಿ ಥಿಂಗ್ಸ್ನ ಬಿಡಬೇಕು. ಅದೆಲ್ಲ ಬೇಡ. ನಮ್ಮ ಕ್ಯಾಪಿಟಲ್ ನಮ್ಮ ಹತ್ರ ಸೇವ್ ಇರಬೇಕಂತ ಹೇಳಿದ್ರೆ ಸೊ 100% ಟ್ರೇಡ್ನ ಅವಾಯ್ಡ್ ಮಾಡಿ. ಓಕೆ, ಟ್ರೇಡಿಂಗ್ ನಾವು ಮಾಡಲೇಬೇಕು. ಯಾಕಪ್ಪ ಅಂತ ಗೊತ್ತು ನಮಗೆಲ್ಲರಿಗೂ, ಸಮುದ್ರದಷ್ಟು ದುಡ್ಡಿದೆ ಅಂತ ಹೇಳಿದೆ ನಾನು ನಿಮಗೆ. ಆದ ದುಡ್ಡನ್ನು ನಾವು ಮಾಡೋಣ. ಸೊ ನಮಗೂ ಅದಕ್ಕೋಸ್ಕರ ನಾವೇನು ಮಾಡೋಣ, ಒಂದು ಸ್ಮಾರ್ಟ್ ವರ್ಕ್ನ ಮಾಡೋಣ. ಯಾವ ರೀತಿ ಸ್ಮಾರ್ಟ್ ವರ್ಕಪ್ಪ ಅಂತ ಹೇಳಿದ್ರೆ, ಸೊ ನಾನು ಬಂದುಬಿಟ್ಟು ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ನನ್ನ ಪ್ರೊಫೆಷನ್ ಬಂದುಬಿಟ್ಟು ಓನ್ಲಿ ಫಾರ್ ಮಾರ್ನಿಂಗ್ ಹೋಗಿ ನಾನು ಕೆಲಸ ಮಾಡ್ಕೊಂಡು ನಾನು ಬರ್ತೀನಿ. ಸೊ ಅದೇ ರೀತಿಯಾಗಿ ಯಾರ್ಯಾರು ಅವ್ರವ್ರ ಪ್ರೊಫೆಷನ್ ಇದೆ, ಇವತ್ತು ಗದ್ದೆ ಕೆಲಸ ಮಾಡೋರು ಇರ್ಬೋದು, ಇವತ್ತು ITBT ಕಂಪ್ನಿಲಿ ಕೆಲಸ ಮಾಡೋರು ಇರ್ಬೋದು, ಡಾಕ್ಟ್ರು, ಅಡ್ವೊಕೇಟು, ನೆಕ್ಸ್ಟ್ ಬಂದುಬಿಟ್ಟು ಎನಿಯಾವ್ ಒಂದು ಏನಾದರೂ ಸಣ್ಣದಾಗಿ ಸ್ಟೋರ್ ಹಾಕ್ಕೊಂಡು ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಎನಿಯಾವ್ ಯಾರಾದರೂ ಏನಾದರೂ ಬಿಸ್ನೆಸ್ ನಿಮ್ಮ ಪ್ರೊಫೆಷನಲ್ಲಿದ್ದರೆ ಅದನ್ನೇ ಮಾಡಿ. ಯಾಕಪ್ಪ ಅಂತ ಹೇಳಿದ್ರೆ ಶೇರ್ ಮಾರ್ಕೆಟು ನಿಮಗೆ ಕೇವಲ ಒಂದು ಸೈಡ್ ಇನ್ಕಮ್ ಮಾತ್ರ. ಓಕೆನಾ? ಇದು ಯಾವತ್ತೂ ಕೂಡ ನಿಮ್ಮ ಪ್ರೊಫೆಷನ್ ಅಂದ್ಕೊಂಡು ಯಾವತ್ತೂ ಕೂಡಬೇಡಿ. ಇದರಲ್ಲಿ ನಾವು ಪ್ರೊಫೆಷನ್ನ ಕ್ರಿಯೇಟ್ ಮಾಡ್ಕೋತೀನಿ ಅಂದವರು ಕೂಡ ಎಷ್ಟೋ ಜನ ಸಿಕ್ಕಾಪಟ್ಟೆ ಲಾಸ್ ಆಗಿದ್ದಾರೆ. ಸೊ ಆ ಕಾರಣದಿಂದ ನಾವು ನಮ್ಮ ಟ್ರೇಡಿಂಗ್ನ ಮಾಡೋಣ, ಬಟ್ ಸ್ಮಾರ್ಟಾಗಿ ಮಾಡೋಣ. ಹೆಂಗಪ್ಪ ಅಂತ ಹೇಳಿದ್ರೆ ನಮ್ಮ ಒಂದು ಕ್ಯಾಪಿಟಲ್ನ ಸೊ ಟ್ರೇಡಿಂಗ್ ಮಾಡೋಕ್ಕಂತಲೇ ಒಂದು ಬೆಸ್ಟ್ ಆಗಿರ್ತಕ್ಕಂಥ ಸಿಸ್ಟಮ್ ಇದೆ. ಏನಪ್ಪ ಅಂತ ಹೇಳಿದ್ರೆ ಎಸ್, ಫಾರೆಕ್ಸ್ ಟ್ರೇಡಿಂಗ್ ಆ್ಯಂಡ್ AI ಮೀನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್. ಫಾರೆಕ್ಸ್ ಟ್ರೇಡಿಂಗನ್ನು ಒಂದು ರೋಬೋಟಿಕ್ನ ನಾವು ಆಲ್ರೆಡಿ ಸಿಸ್ಟಮೆಟಿಕ್ಕಾಗಿ ಸಿಸ್ಟಮ್ ರೆಡಿ ಮಾಡಿದ್ದೀವಿ. ಸೊ ಆ ಸಿಸ್ಟಮಲ್ಲಿ ನಿಮ್ಗೇನು ಬೇಕಪ್ಪ ಅಂತ ಹೇಳಿದ್ರೆ ಓನ್ಲಿ ಫಾರ್ ನಿಮ್ಮ ಪ್ರಾಫಿಟ್ ಆಗಿರಬೇಕು. ಇದು ಯಾವ ರೀತಿ ಬರೀ ಪ್ರಾಫಿಟೇ ಆಗ್ಬಿಡತ್ತಪ್ಪ ಅಂತ ಹೇಳಿದ್ರೆ ಇದಕ್ಕೆ ನೋ ಸೆಂಟಿಮೆಂಟ್, ಇದಕ್ಕೆ ನೋ ಎಕ್ಸ್ಪೆಕ್ಟೇಷನ್, ನೋ ಸೈಕಾಲಜಿ. ಒಂದು ಪ್ರೋಗ್ರಾಮ್ನ ಮಾಡಿರ್ತೀವಿ. ಆ ಪ್ರೋಗ್ರಾಮಲ್ಲಿ ಹೆಂಗಿರುತ್ತಪ್ಪ ಅಂತ ಹೇಳಿದ್ರೆ 24/7 ಮಾರ್ಕೆಟು ಯಾವಾಗ ಒಂದು ಪ್ರಾಫಿಟ್ನ ಕೊಟ್ಟು ಹೋಗುತ್ತೆ ಅನ್ನೋವಂಥ ಒಂದು ಪ್ರೋಗ್ರಾಮ್ನ ರೆಡಿ ಮಾಡಿ ಒಂದು ಇನ್ಸ್ಟಾಲೇಷನ್ ಆಗಿರುತ್ತೆ. ಸೊ ಇದು ಆ ಟೈಮಿಗೆ ಮಾತ್ರ 24/7 ನಾವು ಎಚ್ಚರ ಇರೋಕ್ಕಾಗಲ್ಲ. ಸೊ ಆ ಕಾರಣಕ್ಕೆ ಈ ಒಂದು ರೋಬೋಟಿಕ್ ಏನು ಮಾಡುತ್ತೆ, ತನಗೆ ಯಾವಾಗ ಎಲ್ಲ ಅನಾಲಿಸಿಸ್ ಕ್ಲಿಕ್ಕಾಗಿ ಓಕೆ ಅಂದ ತಕ್ಷಣ ಈಸಿಯಾಗಿ ತನ್ನ ಒಂದು ಟ್ರೇಡನ್ನು ಮಾಡಿಬಿಡುತ್ತೆ. ಸೊ ಹೀಗಾಗಿ ನಾಟ್ ಫಾರ್ ಲಾಸ್, ಓನ್ಲಿ ಫಾರ್ ಪ್ರಾಫಿಟ್. ಇದನ್ನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ.
ಎಸ್, ನೀವು ಕೂಡ ಒಂದು ಟ್ರೇಡಿಂಗ್ ಮಾಡ್ಬೇಕಂದ್ರೆ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು. ಸೊ ಡಿಮ್ಯಾಟ್ ಅಕೌಂಟು ಯಾರ ಹತ್ರ ಓಪನ್ ಮಾಡಬೇಕು ಅನ್ನೋದಕ್ಕಿಂತ ಡಿಮ್ಯಾಟ್ ಅಕೌಂಟು ಯಾರ ಹತ್ರ ಓಪನ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಫಸ್ಟ್ ತಿಳ್ಕೊಂಬೇಡಿ. ಯಾಕಪ್ಪ ಅಂತ ಹೇಳಿದ್ರೆ ಯಾರ ಹತ್ರ ಡಿಮ್ಯಾಟ್ ಅಕೌಂಟ್ ಮಾಡ್ಕೊಂಡ್ರು ಕೂಡ ಸೊ ಕೇಳ್ತಾ ಇದ್ದೀರಿ ನೀವು, ಅಷ್ಟು ಕೋಟಿ ಸ್ಕ್ಯಾಮ್ ಆಯಿತು, ಇಷ್ಟು ಕೋಟಿ ಸ್ಕ್ಯಾಮ್ ಆಯಿತು. ಇವತ್ತು ಮಾರ್ನಿಂಗೂ ಬರ್ತಾ ಇದೆ, ಸೋಷಲ್ ಮೀಡಿಯಾದಲ್ಲಿ ಬರ್ತಾ ಇದೆ, ಆಮೇಲೆ ಟಿ ವಿಲಿ ಬರ್ತಾ ಇದೆ, ಕಂಟಿನ್ಯೂಸ್ ಆಗಿ ಅಷ್ಟು ಕೋಟಿ ಎತ್ಕೊಂಡೋದ್ರು, ಇಷ್ಟು ಕೋಟಿ ಎತ್ಕೊಂಡೋದ್ರು. ಯಾಕೆ ಎತ್ಕೊಂಡೋದ್ರು? ದುಡ್ಡು ಕೊಟ್ಟವ್ರು ನಿಮ್ಮಂಥವ್ರೆ ಅಲ್ವಾ, ಯಾಕೆ ಎತ್ಕೊಂಡೋದ್ರು? ಬಿಕಾಸ್ ಆಫ್ ಅದ್ರ ಬಗ್ಗೆ ತಿಳ್ಕೊಳ್ದೆ, ಸರ್ ಅವರಿತ್ತು, ಸರ್ ಇವ್ರು ಮಾಡಿದರು, ನಾನು ಮಾಡಿದೆ. ಪ್ರಾಪರಾಗಿ ಯಾವ್ದು ಏನು ಎಂತ ಅಂತೇಳಿ ಯಾವುದು ಕೂಡ ಕಲ್ತಿರಲ್ಲ, ಯಾವುದು ಕೂಡ ನೋಡಿರಲ್ಲ. ಸೊ ಹೀಗಾಗಿ ನಾನು ಹೆಸರು ಹೇಳಕ್ಕೆ ಹೋಗಲ್ಲ. ಲಾಸ್ಟ್ ಟೈಮು ನಾರ್ತ್ ಕರ್ನಾಟಕ ಮೀನ್ಸ್ ಉತ್ತರ ಕರ್ನಾಟಕದಲ್ಲಿ ಹತ್ತತ್ರ 800 ಕೋಟಿ ರೂಪಾಯಿ ಸ್ಕ್ಯಾಮ್ ಮಾಡಿ ದುಬೈಗೆ ಓಡೋಗಿದ್ದಾರೆ. ಸೊ ಅದು ಯಾರು ಮಾಡಿದರು ಏನಂತ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿಲ್ಲ, ಬಟ್ ಆಗಿರೋವಂಥದ್ದು ನಿಮಗೂ ಗೊತ್ತಿರ್ಬೋದು. ಎಸ್, ಯಾವ ರೀತಿ ಬ್ರೋಕರ್ನ ಚೂಸ್ ಮಾಡಬಾರ್ದು, ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋಕ್ಕೆ ಯಾವ ಬ್ರೋಕರ್ ಬೇಡ ನಮಗೆ ಅಂತ ಮೊದಲು ತಿಳ್ಕೊಂಬಿಡೋಣ. ರಾಂಗ್ ಬ್ರೋಕರ್ ಬಂದುಬಿಟ್ಟು ಎ ಬುಕ್ಕು ಬಿ ಬುಕ್ ಅಂತ ಇರ್ತದೆ. ಸೊ ಎ ಬುಕ್ಕಲ್ಲಿ ಚಾಲ್ತಿಯಲ್ಲಿದ್ದರೆ 100% ಎ ಬುಕ್ ರೆಗ್ಯುಲೇಟೆಡ್ ಆಗಿರುತ್ತೆ. ಸೊ ಬಿ ಬುಕ್ ಅಂತ ಯಾವತ್ತು ಇದ್ದರೆ ಅಷ್ಟೇ ಅರ್ಥ ಮಾಡ್ಕೊಬಿಡಿ, ಆ ಬ್ರೋಕರು 6 ತಿಂಗಳ 1 ವರ್ಷದ ದುಡ್ಡು ಎತ್ಕೊಂಡು ಹೋಗ್ತಾನೆ. ಫಿಕ್ಸ್ಡ್ ರೇಟ್ ಇವ್ರ ಹತ್ರ ಪ್ಲೀಸ್ ಹೋಗಬೇಡಿ. ಯಾಕಪ್ಪ ಅಂತ ಹೇಳಿದ್ರೆ ಇವರು ಮಾರ್ಕೆಟಲ್ಲಿ ಏನು ರೇಟ್ ಇರುತ್ತೆ ಅದರ ಕಮಿಷನ್ ಇಟ್ಕೊಂಡು ಇವತ್ತು $93 ಡಾಲರ್ ರೇಟ್ ಇದೆ, ಬಟ್ ಇವ್ರು ಕೊಡೋದು $83. ನೀವು ವಾಪಸ್ ನಾಳೆಗೆ ನೀವು ಸೇಲ್ ಮಾಡೋಕೆ ಹೋಗ್ತೀನಪ್ಪ ಅಂದರೆ ಅದೇ ರೇಟ್ ಕೊಡ್ತಾರೆ. ಬಿಕಾಸ್ ರೇಟು 1 ಗಂಟೆಗೆ ಒಂದು ಸರಿ ಅದು 1 ನಿಮಿಷಕ್ಕೆ ಒಂದು ಸರಿ ಡಾಲರ್ ರೇಟ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ಸರ್. ಸೊ ಅಂಥವ್ರ ಹತ್ರ ದಯವಿಟ್ಟು ಹೋಗಬೇಡಿ. ಯಾಕಂದರೆ ಈ ಜನ ಹಸುಗೊಂದು ಕುಂತಿರ್ತಾರೆ, ನಮ್ಮ ದುಡ್ಡು ಯಾವಾಗನ ಕಬಳಿಸೋಣ ಅಂತ. ಸೊ ಎಸ್, ನೆಕ್ಸ್ಟ್ ಏನಪ್ಪ ಅಂತ ಹೇಳಿ ಲಾಕಿಂಗ್ ಪೀರಿಯಡ್. ನಮ್ಮ ದುಡ್ಡನ್ನು 5 ರಿಂದ 6 ತಿಂಗಳ ನೀವು ಲಾಕಿಂಗ್ ಪೀರಿಯಡಲ್ಲಿ ಇಡಬೇಕು. ನೀವು ಎಷ್ಟು ಬೇಕಾದಷ್ಟು ಟ್ರೇಡ್ ಮಾಡಿ, ಆಮೇಲೆ ನಿಮ್ಗೆ 6 ತಿಂಗಳಾದ್ಮೇಲೆ ದುಡ್ಡು ಕೊಡ್ತೀನಿ ಅಂತ ಕೆಲವೊಂದಿಷ್ಟು ಹೇಳ್ತಾರೆ. ಸೊ ಅವ್ರಿಗೆ ಗೊತ್ತು, ನೀವು 1 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ 1 ರಿಂದ 2 ತಿಂಗಳ, ಭಾಳ ಆದರೆ 6 ತಿಂಗಳದೊಳಗೆ ನೀವು ಹೂಡಿಸ್ ಮಾಡಿ ನಿಮ್ಮ ಅಕೌಂಟ್ ಕ್ಲೋಸ್ ಮಾಡ್ತೀರಿ. ಯಾಕಂದರೆ ನಮ್ಮ ಸೈಕಾಲಜಿ ಕುಂದ್ರಲ್ಲ. ಸೊ ಇಂಥವ್ರ ಹತ್ರ ಕೂಡ ಹೋಗಬೇಡಿ. ನಮ್ಮ ದುಡ್ಡು 24/7 ಯಾವಾಗ ಬೇಕಾದರೂ ವಿಡ್ರಾ ಮಾಡ್ಕೋಬೋದು. ಸೊ ಆ ಒಂದು ಪ್ಲ್ಯಾಟ್ಫಾರ್ಮ್ನ ನಾವು ಚೂಸ್ ಮಾಡಬೇಕು. ಈ ರೀತಿ ಲಾಕಿಂಗ್ ಪೀರಿಯಡ್ ಹತ್ರ ಹೋಗಬಾರ್ದು. ಫಿಕ್ಸ್ ರಿಟರ್ನ್ಸ್ ಇವತ್ತು ನೋಡಿ, 10 ಲಕ್ಷ 20 ಲಕ್ಷ ನೀವು ಇಡೀ ನಿಮ್ಗೆ ಫಿಕ್ಸ್ ರಿಟರ್ನ್ಸ್ 4% 3% ಕೊಡ್ತೀವಿ ಅಂತಾರೆ. ಬಿಕಾಸ್ ಇದೇ ಪರ್ಫೆಕ್ಟ್ ಆಗಿತ್ತಪ್ಪ ಅಂತ ಹೇಳಿದ್ರೆ ಅಂಬಾನಿ, ಅದಾನಿ, ಇನ್ಫೋಸಿಸ್, ಟಾಟಾ, ಬಿರ್ಲಾ, ನೆಕ್ಸ್ಟ್ ಬಂದುಬಿಟ್ಟು ಕೆಲವೊಂದಿಷ್ಟು ಜನ ಏನಿದಾರಲ್ಲ ಯಾರೂ ಕೂಡ ಕಂಪ್ನಿನ ಕಟ್ತಾ ಇರಲಿಲ್ಲ. ಸುಮ್ಮನೆ ದುಡ್ಡು ತಂದು ಇವ್ರ ಹತ್ರ ಕೊಡ್ತಿದ್ರು, ಮಂತ್ಲಿ ರಿಟರ್ನ್ಸ್ ತೊಗೊತಾ ಕುಂದಿರ್ತಿದ್ರು. ಇದು ಕೂಡ ಸ್ಕ್ಯಾಮ್ ಆಗಿರುತ್ತೆ. ಆ್ಯಂಡ್ ಫಿಕ್ಸ್ ಆ್ಯಂಡ್ ಡೆಪಾಸಿಟ್ INR. ಎಸ್, ಇಂಡಿಯಾದಲ್ಲಿ ಫಾರೆಕ್ಸ್ದು ಹತ್ತತ್ರ 1,000 ರಿಂದ 2,000 ಬ್ರೋಕರ್ಶಿಪ್ ಇದ್ದಾರೆ INRದವರು. ಸೊ ಅದರಲ್ಲಿ 90% ಜನ ಯಾರು ಕೂಡ ಟ್ಯಾಕ್ಸ್ ಕಟ್ಟಲ್ಲ. ಓಕೆನಾ, ಆಲ್ಮೋಸ್ಟ್ ಇದ್ರ ಬಗ್ಗೆ ಸರ್ಚ್ ಮಾಡ್ಕೊಳ್ಳಿ. 90% ಜನ INRದಲ್ಲಿ ಒಟ್ಟು ನಿಮ್ಗೆ ಟ್ಯಾಕ್ಸ್ ಕಟ್ಟಲ್ಲ. ರೆಗ್ಯುಲೇಟೆಡ್ ಆಗಿದ್ದರೆ ಓನ್ಲಿ 10% ಇರುತ್ತೆ. ಸೊ 90% ಜನರಲ್ಲಿ ಸ್ಕ್ಯಾಮ್ ಆದಂಥ ಅವ್ರ ಮೇಲೆ ಜಾಸ್ತಿ ED ರೇಟ್ ಅವ್ರ ಮೇಲೆ ಬೀಳ್ತಾ ಇದೆ. ಸೊ ಪ್ರೆಸೆಂಟಾಗಿ ಅವ್ರ ಹತ್ರ ಏನಾದರೂ ನೀವು ಹೋಗಿ ನಿಮ್ಮ ಅಕೌಂಟ್ನ ಓಪನ್ ಮಾಡಿದ್ದೇ ಆಯ್ತು ಅಂತ ಹೇಳಿದ್ರೆ ನೀವು ಲಾಸ್ ಆಗಿರ್ತೀರೋ ಪ್ರಾಫಿಟ್ ಮಾಡಿರ್ತೀರೋ ಗೊತ್ತಿಲ್ಲ. ಅವರ ಒಂದು ಅಕೌಂಟ್ ಬುಕ್ಕಲ್ಲಿ ನಿಮ್ಮ ಹೆಸರಿದ್ದರೆ ಸೊ ನಿಮ್ಮ ಮನೆಗೂ ಕೂಡ EDದವ್ರು ಹಾಯ್ ಅಂತ ಹೇಳಿ ಬಂದೇ ಬಿಡ್ತಾರೆ. ಎಸ್, ಸೊ ಯಾವ ರೀತಿ ಇದ್ದಂಥ ಬ್ರೋಕರ್ನ ಚೂಸ್ ಮಾಡಬೇಕು? ಸೆಲೆಕ್ಟ್ ಓನ್ಲಿ ರೆಗ್ಯುಲೇಟೆಡ್ ಆ್ಯಂಡ್ ರೆನ್ಯೂನೆಡ್ ಬ್ರೋಕರ್. ಸೊ ಚಾಲ್ತಿಯಲ್ಲಿರಬೇಕು, ರೆಗ್ಯುಲೇಟೆಡ್ ಆಗಿರಬೇಕು, ಲೀಗಲಿ ಪ್ರೊವೈಡ್ ಆಗಿರಬೇಕು, ಸೊ ಪ್ರಸಿದ್ಧಿ ಆಗಿರಬೇಕು. ಜಸ್ಟ್ ನಮ್ಮ ಇಂಡಿಯಾದ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ SBI ಬ್ಯಾಂಕ್ ಎಲ್ಲರಿಗೂ ಗೊತ್ತಿದೆ. ಇನಫ್ ಸಣ್ಣ ಮಗುಗೂ ಕೂಡ ಅಕೌಂಟ್ ಮಾಡಿಸ್ಕೋತೆ. ಯಾಕಂದರೆ SBI ಅನ್ನೋದು ಭಾಳ ಪುರಾತನದಿಂದ ಸೊ ರೆಗ್ಯುಲೇಟೆಡ್ ಆಗಿ ಲೀಗಲಿ ಆಗಿ ನಡೀತಾ ಬಂದಿದೆ. ಆ್ಯಂಡ್ ಎಲ್ಲರ ಬಾಯಲ್ಲೂ ಕೂಡ ಇದೆ. ಸೊ ಪ್ರಸಿದ್ಧಿ ಆಗಿದೆ. ಈ ರೀತಿ ಇರ್ತಕ್ಕಂಥ ಒಂದು ಬ್ರೋಕರ್ನ ಅಥವಾ ಒಂದು ಅಕೌಂಟ್ನ ಓಪನ್ ಮಾಡ್ಬೇಕಂದ್ರೆ ಈ ರೀತಿಯಾಗಿ ಒಂದು ಒಂದು ಬ್ಯಾಕಪ್ ಆಗಿ ಅದು ಇರಬೇಕು. ಎಸ್, ನೆಕ್ಸ್ಟ್ ಮುಂದೆ ಹೋಗೋಣ. ಆ ರೀತಿಯಾಗಿರತಕ್ಕಂಥ ಒಂದು ಬೆಸ್ಟ್ ಬ್ರೋಕರ್ ನಮ್ಗೆ ಸಿಕ್ಕಿದೆ. ಏನಪ್ಪ ಅಂತ ಹೇಳಿದ್ರೆ XTB ಆನ್ಲೈನ್ ಟ್ರೇಡಿಂಗ್. ವೆಲ್ಕಮ್ ಟು XTB ಟ್ರೇಡಿಂಗ್ ಬ್ರೋಕರ್. ಓಕೆನಾ. ಸೊ ಈ ಬ್ರೋಕರ್ನ ಒಂದು ಹಿಸ್ಟ್ರಿ ನೋಡ್ತಾ ಹೋಗೋಣ. ಇವಾಗ ಹೇಳಿದೆ ನಾನು ಯಾವ ರೀತಿ ಮಂಗಗಳ ಕೈಲಿ ದುಡ್ಡು ಕೊಡಬಾರ್ದು ಅಂತ ಹೇಳಿದೆ. ಸೊ ಇವಾಗ ಈ ದುಡ್ಡು ಕೊಡ್ತಾ ಇದ್ದೀವಲ್ಲ ಇದರ ಒಂದು ಹಿಸ್ಟ್ರಿನ ಚೆಕ್ ಮಾಡ್ತಾ ಹೋಗೋಣ. ಏನಪ್ಪ ಅಂತ ಹೇಳಿದ್ರೆ ನೀವು ಕೂಡ ಗೂಗಲಲ್ಲಿ ಸರ್ಚ್ ಮಾಡಿ. ಏನಪ್ಪ ಅಂತ ಹೇಳಿದ್ರೆ ಸೊ ನೋಡಿ, ನಾನು ಝೂಮ್ ಹಾಕ್ತಾ ಇದ್ದೀನಿ. ಟಾಪ್ 20 ಫಾರೆಕ್ಸ್ ಬ್ರೋಕರ್ ಇನ್ ದ ವರ್ಲ್ಡ್.
ನಾಟ್ ಫಾರ್ ಕಂಟ್ರಿ. ಸೊ ಕೇವಲ ಒಂದು ದೇಶದ್ದಲ್ಲ, ಇಡೀ ಜಗತ್ತಿನಲ್ಲಿ ಟಾಪ್ 20 ಆಗಿರ್ತಕ್ಕಂಥ ಬ್ರೋಕರ್ ಲಿಸ್ಟಲ್ಲಿ ನೀವು ನೋಡ್ತಾ ಇದ್ದೀರಿ ಎಕ್ಸ್ ಟಿ ಬಿ ಅನ್ನೋದು ಕೂಡ ಲಿಸ್ಟೆಡ್ ಆಗಿದೆ. ಸೊ ಗೂಗಲ್ ಸುಮ್ಮನೆ ಯಾರನ್ನು ಕೂಡ ಲಿಸ್ಟೆಡ್ ಮಾಡ್ಕೊಳಕ್ಕೆ ಹೋಗಲ್ಲ. ಸೊ ಇದಕ್ಕಿಂತ ಸರ್ ಗೂಗಲಲ್ಲಿ ಕೆಲವೊಂದು ಸಲ ಸರ್ ಏನೇನೋ ಫೇಕ್ ಬರ್ತವೆ. ಸೊ ಗೂಗಲ್ ಬೇಕಾಗಿಲ್ಲ, ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಒಂದು ರೌಂಡ್ ರಿಂಗ್ ಮಾರ್ಕ್ ಬಂದಿದೆ ಎ ಐ ಅಂತೇಳಿ, ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂತಾರೆ. ಅದನ್ನು ಕ್ಲಿಕ್ ಮಾಡಿ ಕೂಡ ನೀವು ಟಾಪ್ 20 ಫಾರೆಕ್ಸ್ ಬ್ರೋಕರ್ ಇನ್ ದ ವರ್ಲ್ಡ್ ಅಂತ ಸರ್ಚ್ ಮಾಡಿದ್ರು ಕೂಡ ಅದರಲ್ಲಿ ಲಿಸ್ಟೆಡ್ ಆಗಿರೋಂಥ ಹೆಸರು ಬರುತ್ತೆ. ಎಸ್, ಫೇಮಸ್ ಆಗಿದೆ. ನೆಕ್ಸ್ಟ್ ಮುಂದೆ ನೋಡೋಣ. ಬೆಸ್ಟ್ ಬ್ರೋಕರ್ ರೆಗ್ಯುಲೇಟೆಡ್ ಬೈ ಎಫ್ ಸಿ ಎ. ಸೊ ಇಂಡಿಯನ್ ಮಾರ್ಕೆಟ್ ಯಾರ್ಯಾರೆಲ್ಲ ಮಾಡಿದ್ದೀವಿ, ಯಾರೆಲ್ಲ ಡಿಮ್ಯಾಟ್ ಅಕೌಂಟ್ನ ಮಾಡಿದ್ದೀರಿ, ಬಿಕಾಸ್ ಆಫ್ ಐಲಿಸ್ ಬ್ಲೂ, ಏಂಜಲ್ ಒನ್, ಗ್ರೋವ್, ಝೀರೋದಾ, XYZ ಇನ್ನೂ ಸಾಕಷ್ಟಿದ್ದಾವೆ. ಸೊ ಎಲ್ಲರಿಗೂ ಕೂಡ ಒಂದು ಅಥಾರಿಟಿ ಇರುತ್ತೆ, ಸೆಬಿ ರಿಜಿಸ್ಟರ್ ಅಥಾರಿಟಿ. ಸೊ ನಿಮ್ಮ ದುಡ್ಡು ಬರಲಿಲ್ಲ ಅಥವಾ ದುಡ್ಡು ಅಲ್ಲಿ ಸಿಕ್ಕಂತು, ಅಲ್ಲಿ ಏನೋ ಪ್ರಾಬ್ಲಮ್ ಆಯ್ತು ಅಂದರೆ ಇಮಿಡಿಯೇಟಾಗಿ ನಿಮ್ಮ ಒಂದು ದುಡ್ಡು, ಸೊ ಸೆಬಿಯವರು ನಿಮ್ಮ ಒಂದು ದುಡ್ಡಿನ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ತಾರೆ. ಯಾಕಂದರೆ ದುಡ್ಡಿನ ಅಥಾರಿಟಿ ಕೂಡ ಅವ್ರ ಕೈಲಿರುತ್ತೆ. ಅದೇ ರೀತಿ ಸೊ ವರ್ಲ್ಡಲ್ಲಿ ಇರ್ತಕ್ಕಂಥ ಒಂದು ಬ್ರೋಕರ್ಶಿಪ್ನ ಒಂದು ಅಥಾರಿಟಿ ಬಂದ್ಬಿಟ್ಟು ಎಫ್ ಸಿ ಎಲ್ಲಿರುತ್ತೆ. ಎಫ್ ಸಿ ಎ ಮೀನ್ಸ್ ಫೈನಾನ್ಷಿಯಲ್ ಕಂಡಕ್ಟ್ ಅಥಾರಿಟಿ. ಸೊ ಈ ಒಂದು ಲಿಸ್ಟಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ ಶಾಮೀಲಾಗಿದೆ, ಎಕ್ಸ್ ಟಿ ಬಿ ಅನ್ನೋದು ಶಾಮೀಲಾಗಿದೆ. ಸೊ ಇಲ್ಲಿ ಕೂಡ ಲಿಸ್ಟೆಡ್ ಆಗಿದೆ. ನೆಕ್ಸ್ಟ್ ಮುಂದೆ ಹೋಗೋಣ. ಎಸ್, ನಾನು ಜಾಸ್ತಿ ಝೂಮ್ ಮಾಡೋಕ್ಕೆ ಹೋಗಲ್ಲ, ಈಸಿಯಾಗಿ ತಿಳಿಸ್ತೀನಿ ನಿಮಗೆ. ಎಕ್ಸ್ ಟಿ ಬಿ ವೆನ್ ಸ್ಟಾರ್ಟೆಡ್, ಓಕೆನಾ, ನೀವು ನೋಡ್ತಾ ಇದ್ದೀರಿ ಹಿಸ್ಟ್ರಿಯಲ್ಲಿ ನೋಡ್ತಾ ಇರಿ. ಸೊ 2004 ಎಕ್ಸ್ ಟ್ರೇಡ್ ಬ್ರೋಕರ್ ಸ್ಟಾರ್ಟೆಡ್ ಓಪನಿಂಗ್ ಇನ್ ಪೋಲ್ಯಾಂಡ್. ಸೊ ನೀವು ನೋಡ್ತಾ ಇದ್ದೀರಿ 2004ರಲ್ಲಿ ಪೋಲ್ಯಾಂಡ್ ಅನ್ನೋ ದೇಶದಲ್ಲಿ ಎಕ್ಸ್ ಟಿ ಬಿ ಅನ್ನೋಂಥ ಒಂದು ಬ್ರೋಕರು ಜನ್ಮ ಪಡೆಯುತ್ತೆ. ಮೀನ್ಸ್ ಒಂದು ಸಂಸ್ಥೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೆ ಮುಂದೆ ನೋಡ್ತಾ ಇರಿ 2007, 2008, 2009, 13, 16, ಸೊ 2025ವರೆಗೂ ಇದು ಏನೆಲ್ಲ ಸರ್ವಿಸ್ಗಳನ್ನ ಕೊಡ್ತಾ ಇದೆ, ಏನೆಲ್ಲ ಸರ್ವಿಸ್ಗಳನ್ನ ಪ್ರೊವೈಡ್ ಮಾಡಿದೆ ಅನ್ನೋದು ಕೂಡ ನಾನು ಈ ಕಡೆ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಹಾಕಿದ್ದೀನಿ, ನೀವು ಕೂಡ ಸರ್ಚ್ ಮಾಡ್ಕೊಳ್ಳಿ. ಸೊ ಇದನ್ನೊಂದು ಸ್ಕ್ರೀನ್ಶಾಟ್ ಬೇಕಾದರೆ ತೊಗೊಂಡು ನೀವು ಅದ್ರ ಬಗ್ಗೆ ಸರ್ಚ್ ಮಾಡಿ ನೋಡಿ. ಸೊ 2025 ಪ್ರೆಸೆಂಟ್ 2004ರಲ್ಲಿ ಸ್ಟಾರ್ಟ್ ಆಗಿ 21 ವರ್ಷದಿಂದ ಸೊ ರೆಗ್ಯುಲೇಟೆಡ್ ಆಗಿ ಫೇಮಸ್ ಆಗಿ ಎಕ್ಸ್ ಟಿ ಬಿ ಅನ್ನೋ ಒಂದು ಬ್ರೋಕರು ನಡೀತಾ ಬಂದಿದೆ. ಎಸ್, ಎಕ್ಸ್ ಟಿ ಬಿ ಆಫೀಸ್ ಇನ್ ದ ವರ್ಲ್ಡ್ ನೋಡಿ, ಎಕ್ಸ್ ಟಿ ಬಿ ಆಫೀಸ್ ಎಲ್ಲೆಲ್ಲಿದೆ, ಸೊ ರೆಗ್ಯುಲೇಟೆಡ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಎಕ್ಸ್ ಟಿ ಬಿ ಎ ಫೈನಾನ್ಷಿಯಲ್ ಸರ್ವಿಸ್ ಕಂಪನಿ ಆ್ಯಸ್ ಆಫೀಸಸ್ ಇನ್ ಮೆನಿ ಕಂಟ್ರೀಸ್ ಅರೌಂಡ್ ದ ವರ್ಲ್ಡ್ ಇನ್ಕ್ಲೂಡಿಂಗ್ ದ UK, ಜರ್ಮನ್, ಸ್ಪೇನ್, ಫ್ರಾನ್ಸ್ ಆ್ಯಂಡ್ ದ ಯುನೈಟೆಡ್ ಅರಬ್ ಎಮಿರೇಟ್ಸ್. ಸೊ ಎಮಿರೇಟ್ಸ್ ಮೀನ್ಸ್ ದ್ವೀಪಗಳು ಅಂತ ಬರುತ್ತೆ. ಸೊ ಆಲ್ಮೋಸ್ಟು ಎಲ್ಲ ಕಂಟ್ರಿಯಲ್ಲಿ ಕೂಡ ಎಕ್ಸ್ ಟಿ ಬಿ ಓನಾಗಿ ಆಫೀಸ್ ಆಗಿದೆ. ಇನಫ್ ಚೈನಾದಿಂದ ಯಾವುದೇ ಒಂದು ಆಫೀಸನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ, ನಾಟ್ ಇನ್ಪೋರ್ಟ್ ಯಾರೂ ಮಾಡಲ್ಲ. ಚೈನಾದಲ್ಲಿ ಕೂಡ ಸೊ ಎಕ್ಸ್ ಟಿ ಬಿ ಅನ್ನೋ ಒಂದು ಕಾನ್ಸೆಪ್ಟು ರೆಗ್ಯುಲೇಟೆಡ್ ಆಗಿ ಆಫೀಸ್ ಆಗಿ ಹೋಗಿದೆ, ನಡೀತಾ ಇದೆ. ಸೊ ಒಟ್ಟಿನಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಲಾಸ್ಟ್ ಅಪ್ಡೇಟ್ ಬಂದಿದ್ದು 18 ಕಂಟ್ರಿಯಲ್ಲಿ ಎಕ್ಸ್ ಟಿ ಬಿ ನಡೀತಾ ಸ್ಟಾರ್ಟ್ ಆಗಿ ಬಂದಿದೆ. ಇನ್ನೊಂದು ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ಸರ್ ಇಂಡಿಯಾದಲ್ಲಿ ಯಾಕೆ ಸರ್ ಎಕ್ಸ್ ಟಿ ಬಿ ಇನ್ನೂ ರೆಗ್ಯುಲೇಟೆಡ್? ಸರ್ ಇದು ಓನ್ಲಿ ಫಾರ್ ಡೆವಲಪ್ಡ್ ಕಂಟ್ರಿಯಲ್ಲಿ ಮಾತ್ರ ಇದು ರನ್ ಆಗ್ತಾ ಇದೆ. ಇನ್ನು ಇಂಡಿಯಾ ಅಷ್ಟು ಡೆವಲಪ್ಮೆಂಟ್ ಆಗಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಇದು ಮಿನಿಮಮ್ $5,000 ಅಕೌಂಟ ಓಪನಿಂಗ್ ಮಾಡ್ಕೊಳ್ಳುತ್ತೆ. ಸೊ ಇಂಡಿಯಾದಲ್ಲಿ ಯಾವ ರೀತಿ ಕ್ಲೈಂಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡುತ್ತೆ ಮುಂದೆ ಹೇಳ್ತೀನಿ. ಸೊ ನೆಕ್ಸ್ಟ್ ಹೋಗೋಣ. ಎಸ್, ಫಾರೆಕ್ಸ್ ಎಕ್ಸ್ಪೋ ದುಬೈ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ವರ್ಷಕ್ಕೊಂದ್ಸರಿ ಏನಪ್ಪ ಅಂತ ಹೇಳಿದ್ರೆ ಫಾರೆಕ್ಸ್ ಎಕ್ಸ್ಪೋ ಅಂತೇಳಿ ದುಬೈಯಲ್ಲಿ ನಡೆಯುತ್ತೆ. ಸೊ ಲಾಸ್ಟ್ ಟೈಮ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ಕೂಡ ಮನಿ ಎಕ್ಸ್ಪೋ ಅಂತ ನಡೆದಿತ್ತು. ಏನಪ್ಪ ಅಂತ ಹೇಳಿದ್ರೆ ಅಂಬಾನಿಯವರ ರೆಸಾರ್ಟಲ್ಲಿ ನಾವು ಹೋಗಿದ್ವಿ ಕೂಡ. ಅಂಬಾನಿಯವರ ರೆಸಾರ್ಟಲ್ಲಿ ಈ ಒಂದು ಮನಿ ಎಕ್ಸ್ಪೋ ನಡೆದಿತ್ತು. ಸೊ ಅದರಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ. ಸೊ ಎಕ್ಸ್ ಟಿ ಬಿ ಅನ್ನೋದು ಒಂದು ಶಾಮೀಲಾಗಿದೆ. ಎಸ್, ಸೆಂಟರ್ ಆಫ್ ಅಟ್ರಾಕ್ಷನಲ್ಲಿ ಸೊ ದುಬೈಯಲ್ಲಿ ನೀವು ನೋಡ್ತಾ ಇದ್ದೀರಿ ಎಕ್ಸ್ ಟಿ ಬಿ ಅನ್ನೋದು ಒಂದು ಸ್ಟಾಲನ್ನು ಪ್ರೊವೈಡ್ ಮಾಡೋಕ್ಕೆ, ಪ್ರೋಮೋ ಮಾಡೋಕ್ಕೆ ಇಟ್ಟಿದ್ದಾರೆ. ಸೊ ಲಿಸ್ಟೆಡ್ ಆಗಿದೆ ಆ್ಯಂಡ್ ಫೇಮಸ್ ಆಗಿದೆ. ಸೊ ಇಲ್ಲಿ ನಾವು ಓಪನ್ ಮಾಡ್ಕೋಬೋದು ನಮ್ಮ ಅಕೌಂಟ್ನ. ಎಕ್ಸ್ ಟಿ ಬಿ ಮ್ಯಾನೇಜ್ಮೆಂಟ್ ಮೈಕಲ್ ಸಬ್ಜಾಯ್, ಅಶ್ರಫ್ DRID. ಸೊ ಇವರು 2 ಜನ ಈ ಒಂದು ಎಕ್ಸ್ ಟಿ ಬಿನ ಮ್ಯಾನೇಜ್ಮೆಂಟರ್ಸ್ ಆಗಿರ್ತಾರೆ. ಸೊ ಕಂಪ್ನಿ ಅವಾರ್ಡ್ ಆ್ಯಂಡ್ ರಿವಾರ್ಡ್ ನೋಡ್ತಾ ಇದ್ದೀರಿ. ಬ್ರೋಕರ್ ಆಫ್
ದ ಇಯರ್ 2022. ಇನ್ನು ಬಹಳ ಒಂದು ಅವಾರ್ಡ್ ಬಂದಿದ್ದಾವೆ, ನಾನು ಮೇನ್ ಆಗಿರೋದು ಮಾತ್ರ ಆ್ಯಡ್ ಮಾಡಿದ್ದೀನಿ. ಎಸ್, ನೆಕ್ಸ್ಟ್ ಮುಂದೆ ಹೋಗೋಣ. ಇವರದ್ದೇ ಆದಂತಹ AI ಸಿಸ್ಟಮು XFCX ಸರ್ವಿಸ್ ಇದೆ. ಓಕೆನಾ. ಎಲ್ಲ ಬ್ರೋಕರ್ದು ಕೇವಲ ಬ್ರೋಕರ್ ಮಾಡ್ಕೊಂಡ್ಬಿಟ್ಟು ನೀವು ಟ್ರೇಡ್ ಮಾಡಿ ಅಂತ ಹೇಳ್ತಾರೆ, ಬಟ್ ಇವ್ರು ಬ್ರೋಕರ್ ಮಾಡಿಬಿಟ್ಟು ಅವರದೇ ಆದಂಥ ಓನಾಗಿ AI ರೆಡಿ ಮಾಡಿದ್ದಾರೆ. ಆ ಒಂದು AI ಅಲ್ಲಿ ನಾವು ಬರೀ ನಮ್ಮ ಒಂದು ಅಕೌಂಟ್ ಓಪನ್ ಮಾಡಿದ್ರೆ ಸಾಕು, ಸೊ ಟ್ರೇಡ್ ಆಗುತ್ತೆ. ಎಸ್, ನೋಡೋಣ ಮುಂದೆ ಹೋಗೋಣ. ಈಗ ಏನಪ್ಪ ಅಂತ ಹೇಳಿದ್ರೆ, ಸ್ಟಾರ್ಟ್ ಯುವರ್ ಟ್ರೇಡಿಂಗ್ ಜರ್ನಿ 3 ಸ್ಟೆಪ್ಸ್. ಸೊ ರಿಜಿಸ್ಟರ್ ಮಾಡ್ಕೊಳ್ಳಿ, ಫಂಡ್ ಹಾಕಿ, ನಿಮ್ಮ ಕಾಪಿ ಟ್ರೇಡನ್ನು ಆ್ಯಡ್ ಮಾಡಿ. ನಿಮಗೆ ಯಾರ್ಯಾರು ಈ ಒಂದು ಕಾನ್ಸೆಪ್ಟಿಗೆ ನಿಮ್ಮನ್ನ ಅಪ್ರೋಚ್ ಮಾಡಿದ್ದಾರೆ, ಸೊ ಅವ್ರ ಹತ್ರ ಒಂದು ಲಿಂಕ್ ಇರುತ್ತೆ. ಆ ಒಂದು ಲಿಂಕನ್ನು ನೀವು ನಿಮ್ಮ ಒಂದು ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನಿಮ್ಮಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ಅದನ್ನು ರಿಜಿಸ್ಟರ್ ಮಾಡಿ, ಫಂಡನ್ನು ಆ್ಯಡ್ ಮಾಡಿ, ಕಾಪಿ ಟ್ರೇಡ್ ಅಂತ ಹಾಕಿ. ಸೊ ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಯಾವ ರೀತಿ ಒಂದು ರಿಜಿಸ್ಟರ್ ಮಾಡ್ಕೋಬೇಕಂತೇಳಿ. ಎಂಟರ್ ಯುವರ್ ನೇಮ್ ಹಾಕಿ. ಸೊ ಎಂಟರ್ ಯುವರ್ ಇಮೇಲ್ ಐ ಡಿ, ನಿಮ್ಮ ಮೇಲ್ ಐ ಡಿಯನ್ನು ಹಾಕಿ. ನೆಕ್ಸ್ಟ್ ಬಂದುಬಿಟ್ಟು ಎಂಟರ್ ಆಧಾರ್, ಪ್ಯಾನ್, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ಐ ಡಿ, ನೋ ಹೇರ್. ಸೊ ಯಾವುದಾದ್ರೂ ಒಂದು ಐ ಡಿ ನಂಬರ್ನ ನೀವು ಆ್ಯಡ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಕ್ರಿಯೇಟ್ ಎ ಪಾಸ್ವರ್ಡ್ ವಿತೌಟ್ ಸ್ಪೆಷಲ್ ಕ್ರಿಯೇಟರ್, ಎಕ್ಸಾಂಪಲ್ ಇಂಡಿಯಾ 1 2 3 4 5. ಸೊ ನೀವು ಒಂದು ಪಾಸ್ವರ್ಡನ್ನು ಏನು ಮಾಡ್ತೀರಿ, ಇಂಡಿಯಾ 1 2 3 4 5 ಅಂತ ಇಟ್ಟರೆ, ಸೊ ಐ ಅನ್ನೋದು ಕ್ಯಾಪಿಟಲ್ ಲೆಟರ್ ಆಗಿದೆ. ಸೊ ನೀವು ಫಸ್ಟ್ ಆದರೂ ಹಾಕಿ, ಲಾಸ್ಟ್ ಆದರೂ ಹಾಕಿ, ಒಂದು ಕ್ಯಾಪಿಟಲ್ ಲೆಟರ್ನ ಹಾಕಿ ನಿಮ್ಮ ಒಂದು ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಎಸ್, ಪೇಮೆಂಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನೋಡ್ಕೊಂಬಿಡಿ. ಏನಪ್ಪ ಅಂತ ಹೇಳಿದ್ರೆ, ಮಿನಿಮಮ್ $500, ಮಿನಿಮಮ್ ಡೆಪಾಸಿಟ್ $500, ಮಿನಿಮಮ್ ವಿಡ್ರಾ $50, ಇಂಟರ್ನಲ್ ಟ್ರಾನ್ಸ್ಫರ್ ಎನಿ ಅಮೌಂಟ್, ಡೆಪಾಸಿಟ್ ಚಾರ್ಜಸ್ 0, ವಿಡ್ರಾಲ್ ಚಾರ್ಜಸ್ 0, ಇಂಟರ್ನಲ್ ಟ್ರಾನ್ಸ್ಫರ್ 0. ಸೊ ನೀವು ಒಂದು ಅಕೌಂಟಲ್ಲಿ, ನಿಮ್ಮ ಒಂದು ಅಕೌಂಟಲ್ಲಿ ಮಿನಿಮಮ್ $500 ಇಟ್ಕೊಂಡ್ರೆ ಅಕೌಂಟು ಆ್ಯಕ್ಟಿವ್ ಆಗಿ ಕಾಪಿ ಟ್ರೇಡಿಗೆ ಹತ್ತುತ್ತೆ. ಸೊ ಮಿನಿಮಮ್ $50 ನೀವು ವಿಡ್ರಾ ಮಾಡ್ಕೋಬೋದು. ಇಂಟರ್ನಲ್ ಟ್ರಾನ್ಸ್ಫರ್, ಸೊ ನಿಮ್ಮಿಂದ ನನಗೆ, ನನ್ನಿಂದ ನಿಮಗೆ $10 ಇದ್ದರೂ ಕಳಿಸ್ಬೋದು, $1,000 ಇದ್ದರೂ ಕಳಿಸ್ಬೋದು. ಸೊ ಡೆಪಾಸಿಟ್ ಮಾಡೋಕ್ಕೆ ಚಾರ್ಜಸ್ 0 ಇದೆ, ವಿಡ್ರಾಲ್ ಮಾಡೋಕ್ಕೂ ಕೂಡ ಚಾರ್ಜಸ್ 0 ಇದೆ, ಇಂಟರ್ನಲ್ ಟ್ರಾನ್ಸ್ಫರ್ ಮಾಡೋಕ್ಕೂ ಕೂಡ ಚಾರ್ಜಸ್ 0 ಇದೆ. ಸೊ 70 ಕ್ಲೈಂಟ್ 30 ಥರ್ಡ್ ಇದು ಹೇಳ್ತೀನಿ ನಿಮಗೆ. ನೆಕ್ಸ್ಟು ಎಸ್, ಬ್ಯೂಟಿ ಆಫ್ ಟ್ರೇಡಿಂಗ್ ರೂಲ್ಸ್ ಏನಪ್ಪ ಅಂತ ಹೇಳಿದ್ರೆ, 1 day 24 hours 1 time ಟ್ರೇಡ್. ನಮಗೆ ನಿಮಗೆ ಗೊತ್ತಿದೆ, ಟ್ರೇಡಿಂಗಲ್ಲಿ ಮಾಡೋಕ್ಕೆ ಹೋಗಿ ನಾವು ಹೆಡ್ಜಿಂಗ್ ಮಾಡಿಬಿಟ್ಟು, ಪ್ಲಸ್ಸಿಂಗ್ ಮಾಡಿಬಿಟ್ಟು, ಸೊ ಈಗ ದುಡ್ಡು ಆ ಕಡೆ ಲಾಸ್ ಆಗ್ತಾಯಿದ್ರೆ ಲಾಸಿಗೆ ಹೋಗಿ ಇನ್ನೊಂದು ಟ್ರೇಡ್ ತೊಗೊಂಡು ಈ ರೀತಿ ಎಲ್ಲ ಮಾಡ್ತೀವಿ. ಸೊ ಇದರಲ್ಲಿ ಯಾವುದೇ ರೀತಿಯಿಂದ ಅಂಥ ಅನ್ನೆಸೆಸರಿ ಟ್ರೇಡ್ ಆಗಲ್ಲ. ದಿನದ 24 ಗಂಟೆಯಲ್ಲಿ ಒಂದು ಸಲ ಮಾತ್ರ ಟ್ರೇಡ್ ಆಗುತ್ತೆ. ದೆನ್ 1 to 2 minutes ಟ್ರೇಡಿಂಗ್ ಕ್ಲೋಸ್. ಕೇವಲ 1 ರಿಂದ 2 ನಿಮಿಷದೊಳಗಡೆ ನಿಮ್ಮ ಟ್ರೇಡಿಂಗ್ ಕ್ಲೋಸ್ ಆಗಿಬಿಡುತ್ತೆ. ಸೊ ನಾನು ಒಂದೊಂದು ವಾರಗಟ್ಟಲೆ ಟ್ರೇಡಿಂಗ್ ಮಾಡಿದ್ದೀನಿ. ಸೊ ಮೇ ಬಿ ಟ್ರೇಡಿಂಗ್ ಬರ್ಬೋದು, ಕ್ಯಾಂಡಲ್ ಕೆಳಗಡೆ ಇರ್ಬೋದು, ಸೊ ಸೆಲ್ಲಿಂಗ್ ಆಗ್ಬೋದು, ಬೈಯಿಂಗ್ ಆಗ್ಬೋದು, ಕೆಳಗಡೆ ಬರುತ್ತೆ, ಮೇಲ್ಗಡೆ ಹೋಗುತ್ತೆ. ಭಾಳ ಅಂದರೆ ಭಾಳ ಟೆನ್ಷನ್ನ ಸಫರ್ ಮಾಡ್ಕೊಂಡಿದ್ದೀವಿ. ಸೊ ಆ ಕಾರಣದಿಂದ ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಆ ರೀತಿ ಏನೂ ಕನ್ಫ್ಯೂಷನ್ಸ್ ಇಲ್ಲ. ಓನ್ಲಿ 1 to 2 minutesಲ್ಲಿ ಟ್ರೇಡ್ ಕ್ಲೋಸ್ ಆಗಿಬಿಡುತ್ತೆ. ಎಸ್, ಅಕೌಂಟ್ ಓಪನ್ $500 ಡೆಪಾಸಿಟ್ AI ಸಿಸ್ಟಮ್ ಟ್ರೇಡಿಂಗ್. ಸೊ ನೀವು ಯಾವುದೇ ರೀತಿಯ ಕ್ಲೈಂಟು $500 ಡೆಪಾಸಿಟ್ ಮಾಡಿರ್ತೀರಿ, $500 ಒಳಗಡೆ ಸೊ AI ಸಿಸ್ಟಮ್ ಟ್ರೇಡಿಂಗ್ ಮಾಡಿರುತ್ತೆ. ಬಂದಿರ್ತಕ್ಕಂಥ ಎನಿ ಅಮೌಂಟ್ 70% ಕ್ಲೈಂಟದ್ದಾಗಿರುತ್ತೆ, 30% AI ಸೊ AI ಸಿಸ್ಟಮು ಯಾವತ್ತು ಟ್ರೇಡ್ ಆಗಿರ್ತದೆ, ಸಪೋಸ್ ಇವತ್ತು ಟ್ರೇಡ್ ಆಗಿದೆ, 1,000 ನಮಗೆ ಪ್ರಾಫಿಟ್ ಆಗಿದೆ ಅಂದರೆ $300 ಆಟೋಮೆಟಿಕ್ಕಾಗಿ 30% ಅವತ್ತಿಂದ ಅವತ್ತೇ ಕಟ್ ಮಾಡ್ಕೊಂಡ್ಬಿಡುತ್ತೆ. ಓಕೆ. ಎಸ್, ಮಾರ್ಕೆಟ್ ವರ್ಕಿಂಗ್ ಡೇ 22 days, ಓವರಾಲ್ ಮಂತ್ಲಿ ಇನ್ಕಮ್ 10%. ನಮಗೆಲ್ಲ ಗೊತ್ತಿರ್ಬೋದು. ಸೊ ಸ್ಯಾಟರ್ಡೇ ಸಂಡೇ ಮಾರ್ಕೆಟ್ ಬಂದಿರುತ್ತೆ. ಸೊ ಆಫ್ ಇದ್ದಂಥ ಟೈಮಲ್ಲಿ ಕೂಡ ಟ್ರೇಡ್ ಆಗಲ್ಲ. ಸೊ ಒಂದು ತಿಂಗಳಲ್ಲಿ 30 ದಿವಸ ಅಂದರೂ ಕೂಡ 8 ದಿವಸ ರಜೆ ಆಗಿರುತ್ತೆ, 22 ದಿವಸ ಅಷ್ಟೇ ಟ್ರೇಡ್ ಆಗುತ್ತೆ. ಸೊ ನೀವಿಟ್ಟಂಥ $500ಗೆ ಮಿನಿಮಮ್ 10%ವರೆಗೂ ಸೊ ಇನ್ಕಮ್ನ ಕೊಡುತ್ತೆ. ಎಸ್, ಹೌ ಟು ಅರ್ನ್ 1 lakh per month. ನಿಮ್ಗೆ ಗೊತ್ತಿದೆ, 50,000 ಇಟ್ವಿ, ನಮ್ಮ ಒಂದು ಅಕೌಂಟ್ ಓಪನ್ ಮಾಡಿದ್ವಿ, ಅಕೌಂಟಲ್ಲಿ ದುಡಿತಾ ಇದೆ. ಬಟ್ ನಮ್ಮದು ಸ್ವಲ್ಪ ಜಾಸ್ತಿ ಇದೆ ಎಕ್ಸ್ಪೆಕ್ಟೇಷನ್. ಏನಪ್ಪ ಅಂತ ಹೇಳಿದ್ರೆ, ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ, ದುಡ್ಡು ಯಾವ ರೀತಿ ಬರುತ್ತೆ, 1 ಲಕ್ಷ ದುಡಿಬೋದು, 100% ದುಡಿಬೋದು.
ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ಸೊ XTB ಆನ್ಲೈನ್ ಟ್ರೇಡಿಂಗ್ IB ಕಮಿಷನ್ ಮೀನ್ಸ್ ಇಂಟ್ರಡ್ಯೂಸಿಂಗ್ ಬ್ರೋಕರ್ಸ್. ನೀವು ನಿಮ್ಮ ಅಕೌಂಟನ್ನು ರೆಡಿ ಮಾಡಿದಿರಿ, ರೆಡಿ ಮಾಡಿದ ತಕ್ಷಣ ಒಂದು ತಿಂಗಳ ನೋಡಿ, ಸೊ ನಿಮ್ಮ ಅಕೌಂಟಲ್ಲಿ ಚೆನ್ನಾಗಿ ಅನಿಸಿ ಪ್ರಾಫಿಟ್ ಬಂದ ಮೇಲೆ ಸೊ ನೀವು ಒಂದು 4-5 ಅಕೌಂಟ್ ಓಪನ್ ಮಾಡಿಸಿ. $500 ಒಂದು 5 ಅಕೌಂಟ್ ಓಪನ್ ಮಾಡಿಸಿದ್ರೆ ಸೊ ನಿಮಗೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಅಕೌಂಟಿಂದ ಇದು ಪೂರ್ತಿಯಾಗಿ ನಿಮ್ಗೆ ಹೇಳ್ತೀನಿ. ಸೊ ಅಪ್ರಾಕ್ಸಿಮೇಟ್ಲಿ ನಾನು ಹೇಳಬೇಕಪ್ಪ ಅಂದರೆ ಇಂಡಿಯನ್ ಕರೆನ್ಸಿ ಪ್ರಕಾರ ಒಂದು ಅಕೌಂಟ್ ಮಾಡಿಸಿದ್ರೆ ನಿಮಗೆ ಪರ್ ಮಂತ್ 2,000 ನಿಮ್ಗೆ ಸಿಗುತ್ತೆ. ಇಯರ್ಲಿ ನಿಮಗಿಲ್ಲಪ್ಪ ಅಂದರೆ 24,000 ಓನ್ಲಿ ಫಾರ್ ಕಮಿಷನ್ ಸಿಗುತ್ತೆ. ಸೊ ನೀವು ಒಂದು 5 ಅಕೌಂಟ್ ಮಾಡಿದ್ರೆ ಪರ್ ಮಂತ್ ನಿಮಗೆ 10,000ವರೆಗೂ ಕಮಿಷನ್ ಓನ್ಲಿ ಫಾರ್ ಕಮಿಷನ್ ಸಿಗುತ್ತೆ. ಯಾವ ರೀತಿ ಕಮಿಷನ್ ಸಿಗುತ್ತೆ ಏನಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಹೇಳ್ತಾ ಹೋಗುತ್ತೀನಿ. ಎಸ್, ಅರ್ನ್ $595 ಪರ್ ಡೇ ವಿತ್ ಯೂಸ್. ಏನಪ್ಪ ಅಂತ ಹೇಳಿದ್ರೆ, ಸೊ ನೀವು ಸ್ಟಾರ್ಟ್ ಮಾಡ್ಕೊತೀರಿ, ಒಂದು 5 ಅಕೌಂಟ್ನ ಡೆಪಾಸಿಟ್, ಒಂದು 5 ಅಕೌಂಟ್ನ ಓಪನ್ ಮಾಡಿಸ್ತೀರಿ, $2,500 ನಿಮಗೆ ಅಕೌಂಟ್ ಆಗಿರುತ್ತೆ. ಸ್ಲಾಟ್ ಬಂದುಬಿಟ್ಟು 0.75 ಆಗಿರ್ತದೆ. ನಿಮಗೆ ಬರ್ತಕ್ಕಂಥ IB ಕಮಿಷನ್ ನೋಡಿ, ಡೈರೆಕ್ಟಾಗಿ ಬರುವಂಥ IB ಕಮಿಷನ್ $8 ಬಿಕಾಸ್ $0.008. ಸೊ ಅರ್ನಿಂಗ್ ಪರ್ ಡೇ ಒಂದು ದಿನಕ್ಕೆ ನೀವು 5 ಅಕೌಂಟ್ ಓಪನ್ ಮಾಡಿಸಿದ್ರೆ ಮಿನಿಮಮ್ ಆಗಿ $6 ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಅರ್ನಿಂಗ್ ಪರ್ ಮಂತ್ ಒಂದು ತಿಂಗಳಿಗೆ ನಿಮ್ಗೆ $120 ಕಮಿಷನ್ ಆಗಿರುತ್ತೆ. ಸೊ ಅದೇ ರೀತಿ ಲೆವೆಲ್ 2, ಲೆವೆಲ್ 3, ಲೆವೆಲ್ 4, ಲೆವೆಲ್ 5ವರೆಗೂ ನೀವು ರೀಚ್ ಆದರೆ ನಿಮ್ಗೆ ಕಂಪ್ನಿ ಒಂದು ಮಾರ್ಕೆಟ್ ಬಂದುಬಿಟ್ಟು ಲೆವೆಲ್ 5ವರೆಗೂ ನಿಮಗೆ ಇನ್ಕಮ್ ಕೊಡುತ್ತೆ. ಎಷ್ಟಪ್ಪ ಅಂತ ಹೇಳಿದ್ರೆ ಮಿನಿಮಮ್ಮು ಫಸ್ಟ್ ಲೆವೆಲಲ್ಲಿ 0.008 ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಲೆವೆಲ್ಲು ನಿಮ್ಮ ಅವ್ರ ಕೆಳಗಡೆ ಅವ್ರು ಏನಾದರೂ ಅಕೌಂಟ್ ಮಾಡಿಕೊಂಡ್ರೆ ಸೊ ಅವರಿಂದ $2, ನೆಕ್ಸ್ಟ್ ಬಂದುಬಿಟ್ಟು $1 ಕೊಡುತ್ತೆ. ಸೊ ಟೋಟಲ್ ಆಗಿ ನೀವು ನೋಡ್ತಾ ಇದ್ದೀರಿ, ಒಂದು 5 ಅಕೌಂಟ್ ನೀವು ಮಾಡ್ತಾ ಇದ್ದೀರಿ, ನಿಮ್ಮ ಕೆಳಗಡೆ 25, ನಿಮ್ಮ ಕಡೆ ಅವ್ರ ಕೆಳಗಡೆ 5 ಅದು, ಸೊ 25 ಅದು. ಆ 25 ಜನ 5 ಮಾಡ್ತಾರೆ. ಸೊ ಇನ್ನು ಇಮಿಡಿಯೇಟ್ಲಿ 125 ಅದು. ಆ 125 ಜನಕ್ಕೆ ಅವ್ರಿಗೂ 5 ಮಾಡೋಕ್ಕೆ ಹೇಳಿ. ಸೊ 625 ಆಗುತ್ತೆ. ಸೊ 625 ಜನನೂ ಕೂಡ $5 ಮಾಡಿದ್ರೆ ಸೊ 125 ಅಕೌಂಟ್ಸ್ ಆದವು. ನಿಮ್ಮ ಪರ್ ಮಂತ್ ಇನ್ಕಮ್ ಬಂದುಬಿಟ್ಟು ಸೊ ಹತ್ತತ್ರ 9,375, ಹತ್ತತ್ರ ನಿಮಗೆ 10 ಲಕ್ಷದವರೆಗೂ ಇನ್ಕಮ್ಮು ಸಿಗುತ್ತೆ. ಸರ್ ಇಷ್ಟೆಲ್ಲ ಮಾಡಬೇಕಾದ್ರೆ ಹೋಗುತ್ತೆ ಸರ್ 10 ವರ್ಷ 20 ವರ್ಷ. ಸರ್ ನೋ ಸರ್, ನೀವು ID ಮಾಡ್ಕೊಳ್ಳಿ, ವಿತಿನ್ 1-2-3 ಇಯರ್ಸ್ ಇದರಲ್ಲಿ ಜರ್ನಿ ಮಾಡಿ. ಸೊ ಆರಾಮ್ಸೆ ಆಗಿ ರಿಟೈರ್ಮೆಂಟ್ ನೀವು ತೊಗೋಬೋದು. ಎಸ್, ನಿಮಗೆ ಮಾಸ್ಟರ್ IB ಕಮಿಷನ್ ಸಿಗುತ್ತೆ. ಎಸ್, ನೀವು ಕೂಡ ಸೊ ಬಿಸ್ನೆಸ್ ಮಾಡ್ತಾಯಿದ್ದೀವಿ, ಬಿಸ್ನೆಸ್ ರನ್ ಆಗ್ತಾ ತುಂಬ ದೊಡ್ಡ ಲೆವೆಲಿಗೆ ರನ್ ಆಗಿ ಸೊ ನಿಮ್ಗೊಂದು ಅಚೀವ್ಮೆಂಟ್ ಸಿಗುತ್ತೆ. ಫಸ್ಟ್ ಲೆವೆಲಲ್ಲಿ ಸಿಲ್ವರ್ ಅಂತೇಳಿ ಮತ್ತೊಂದು $1 ಎಕ್ಸ್ಟ್ರಾ ಕೊಡ್ತಾರೆ. ನೆಕ್ಸ್ಟ್ ಅದಾದಮೇಲೆ ಗೋಲ್ಡ್ ಲೆವೆಲ್ ಅಂತ ಅಚೀವ್ಮೆಂಟ್ ಆಗ್ತೀರಿ. ಸೊ ಅದಾದಮೇಲೆ ನಿಮ್ಗೆ ಮತ್ತೆ $2 ಹೆಚ್ಚಿಗೆ ಕೊಡ್ತಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಡೈಮಂಡ್ ಅಂತ, ಅದಾದಮೇಲೆ ಕೂಡ ಒಂದು ಸ್ಲಾಟಿಗೆ $3 ನಿಮಗೆ ಎಕ್ಸ್ಟ್ರಾ ಕೊಡ್ತಾರೆ. ಎಸ್, ಮಾಸ್ಟರ್ IB ಕಮಿಷನ್ ಮಿನಿಮಮ್ ಮಂತ್ಲಿ ಇನ್ಕಮ್. ಸೊ ಸಿಲ್ವರ್ ಆದರೆ ನಿಮಗೆ ಮಿನಿಮಮ್ ಅಂತ ಹೇಳಿದ್ರು. ಸೊ ಲಾಸ್ಟ್ ಹೈಯೆಸ್ಟ್ ಟಾರ್ಗೆಟ್ 100ವರೆಗೂ ಇರುತ್ತೆ. ಸಿಲ್ವರ್ ನೀವು ಕ್ರಾಸ್ ಮಾಡಿಬಿಟ್ರೆ ನೆಕ್ಸ್ಟ್ ಗೋಲ್ಡ್ ಲೆವೆಲ್ ಬರಬೇಕಪ್ಪ ಅಂತ ಮಿನಿಮಮ್ $500ವರೆಗೂ ನಿಮ್ಗೆ ಇನ್ಕಮ್ ಸಿಗುತ್ತೆ. ಅದಾದಮೇಲೆ ಡೈಮಂಡ್, ನಿಮ್ಮ ಒಂದು ಅಕ್ವಿಪ್ಮೆಂಟ್ ಟೋಟಲಿ ನೀವು ಹೋಗಿ ನಿಮ್ಮ ಒಂದು ಟಾರ್ಗೆಟ್ನ ರೀಚ್ ಮಾಡಿ 1-2-3 ವರ್ಷ ಅಥವಾ 2-3 ವರ್ಷ ಇದರೊಳಗಡೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ದೇ ಆದರೆ ನಿಮಗೆ ಪರ್ ಡೇ ಇರುತ್ತೆ $1,000, ಹತ್ತತ್ರ ಒಂದು ದಿನಕ್ಕೆ $1,00,000. ಎಸ್, ಸಿಲ್ವರ್ಗೆ ಆಗಬೇಕಾಗಿರೋದು $50,000. ಸೊ ಒಂದು ಲೆಗ್ಗಿಂದ 20,000, ಇನ್ನೊಂದು ಲೆಗ್ಗಿಂದ 20,000, 2, 3, 4, 5 ಲೆಗ್ಗಿಂದ 10,000 ಆದರೆ ಸೊ ಕ್ಲಿಯರ್ ಸಿಲ್ವರ್ ಆ್ಯಕ್ಟಿವ್ ಆಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಗೋಲ್ಡ್ ಟಾರ್ಗೆಟ್ ಬಂದುಬಿಟ್ಟು 2,50,000 ಇರುತ್ತೆ. ಸೊ ಒಂದು ಲೆಗ್ಗಿಂದ 1 ಲಕ್ಷ, ಒಂದು ಲೆಗ್ಗಿಂದ 1 ಲಕ್ಷ. ಸೊ ನೆಕ್ಸ್ಟ್ 3, 4, 5ಇಂದ 50,000. ಅದಾದಮೇಲೆ ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು 20 ಲಕ್ಷ. ಡೈಮಂಡ್ ಆಗಬೇಕಂದ್ರೆ $20 ಆಗಿರಬೇಕು. ಸೊ ಒಂದು ಲೆಗ್ಗಿಂದ 8 ಲಕ್ಷ, ಇನ್ನೊಂದು ಲೆಗ್ ಸೆಕೆಂಡ್ ಲೆಗ್ಗಿಂದ 8 ಲಕ್ಷ. ಸೊ 3, 4, 5ಇಂದ 4 ಲಕ್ಷ ಆದರೆ ಮ್ಯಾಕ್ಸಿಮಮ್ 40% ವಿಲ್ ಬಿ ಕೌಂಟೆಡ್ ಫ್ರಾಮ್ ಈಚ್ ಲೆಗ್. ಆಯಿತು. ಸೊ ನೀವು ನೋಡ್ತಾ ಇದ್ದೀರಿ ಇಂಟ್ರೊಡ್ಯೂಸಿಂಗ್ ಬ್ರೋಕರ್ ಕಮಿಷನ್. ನಾನು ಈಗ ಆಲ್ರೆಡಿ ಹೇಳ್ತಾ ಇದ್ದೆ ನಿಮಗೆ ಸಿಲ್ವರ್ಗೆ 100 ಬರುತ್ತೆ ಅಂತ. ಸೊ ಇದು ಪರ್ ಡೇ ಬರ್ತಾ ಇರ್ತಕ್ಕಂಥ ಕಮಿಷನ್ನು 132 ಸಿಲ್ವರ್ ಅಚೀವ್ಮೆಂಟ್ ಆಗಿದೆ. ಸೊ ನೀವು ನೋಡ್ತಾ ಇದ್ದೀರಿ ನೆಕ್ಸ್ಟ್ ಬಂದುಬಿಟ್ಟು 678
ಇದು ಕೂಡ 1 ಡೇದ್ದೇ ಕಮಿಷನ್ನು. ಸೊ ಏನಿಲ್ಲ ಫ್ರೆಂಡ್ಸ್, ನೀವು ಕೂಡ ಟ್ರೇಡಿಂಗಲ್ಲಿ ಮಾಡ್ತಾ ಇದ್ದೀವಿ, ಟ್ರೇಡಿಂಗ್ ಮಾಡಿ ಸುಸ್ತಾಗಿ ಬಿಡ್ತಾ ಇದ್ದೀವಿ ಅಂತನೋರಿಗೆ ಬೆಸ್ಟ್ ಒಂದು ಪ್ಲ್ಯಾಟ್ಫಾರ್ಮು. ಓನ್ಲಿ $500ಗೆ ನೀವು ಏನು ಮಾಡುವುದು ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಅಕೌಂಟಲ್ಲಿ ಒಂದು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ಕೊಂಡು $500ನ ಇನ್ವೆಸ್ಟ್ಮೆಂಟ್ ಮಾಡಿ 1 ತಿಂಗಳು ಆಗೋವರೆಗೂ ವೆಯ್ಟ್ ಮಾಡಿ. 1 ತಿಂಗಳಾದಮೇಲೆ ನಿಮ್ಮ ಒಂದು ಕಮಿಷನ್ ಬಂದು ನಿಮ್ಮ ಒಂದು ಅಮೌಂಟ್ನ ವಿಡ್ರಾ ಮಾಡ್ಕೊಳ್ಳಿ. ಸೊ ನಿಮಗೆ ಒಂದು ಬಿಲೀವ್ ಬಂದಮೇಲೆ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ, ಕಂಟಿನ್ಯೂ ಮಾಡಿ. ಸೊ ಬಿಲೀವ್ ಬರಲಿಕ್ಕಪ್ಪ ಅಂತ ಹೇಳಿದ್ರೆ ಬೇಕಾಗಿಲ್ಲ, ನಿಮ್ಮ ಕ್ಯಾಶ್ ನಿಮ್ಮ ಹತ್ರ ಇರುತ್ತೆ. ಯಾರಿಗೂ ಇಲ್ಲಿ ಯಾರೂ ನಂಬಿ ದುಡ್ಡು ಕೊಡೋದು ಬೇಕಾಗಿಲ್ಲ. ಸೊ ಈಸಿಯಾಗಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಸಿಸ್ಟಮ್ ಇದೆ, ಸಿಸ್ಟಮೆಟಿಕ್ ಆಗಿ ಎಲ್ಲರೂ ಕೂಡ ಜರ್ನಿ ಮಾಡೋಣ. ಸೊ ಮಾರ್ಕೆಟನ್ನು 1 ನಿಮಿಷ ಸೈಡಿಗಿಡಿ. ನಾನು ನಿಮ್ಮ ಹತ್ರ ಜಸ್ಟ್ 1 ನಿಮಿಷ ನಿಮಗೆ ಪರ್ಸ್ನಲಾಗಿ ಮಾತಾಡಬೇಕು. ಏನಂತ ಹೇಳಿದ್ರೆ, ನಾನಾಗಲಿ ನೀವಾಗಲಿ ಎಲ್ಲರೂ ಕೂಡ ಲೈಫಲ್ಲಿ ಒಂದು ಒಳ್ಳೆ ಅರ್ನಿಂಗ್ ಮಾಡಿ, ಒಂದು ಒಳ್ಳೆ ಲಕ್ಸುರಿ ಲೈಫ್ನ ಲೀಡ್ ಮಾಡಿ ಬರ್ತಕ್ಕಂಥ ಫ್ಯೂಚರಲ್ಲಿ ನಮ್ಮ ಒಂದು ಮದುವೆ ಆಗಿರ್ಬೋದು ಅಥವಾ ನಮ್ಮ ಮಕ್ಕಳಾಗಿರ್ಬೋದು, ಇನ್ನು ಮುಂದಿನ ಫ್ಯೂಚರ್ಗೆ ಚೆನ್ನಾಗಿ ಒಂದು ಒಳ್ಳೆಯ ಲೆವೆಲಿಗೆ ಹೋಗಿ ಸೊ ಎಲ್ಲರದ್ದು ಕೂಡ ನಾವು ಅಚೀವ್ಮೆಂಟ್ ಮಾಡ್ಬೇಕಂತ ಇದ್ದೀವಿ. ಅರ್ಥ ಮಾಡ್ಕೊಳ್ಳಿ, ಎಂಥ ಎಜುಕೇಷನ್ ಕಲ್ತವ್ರಿಗೂ ಕೂಡ ಇವತ್ತು ನೌಕರಿ ಸಿಗ್ತಾ ಇಲ್ಲ. ಹತ್ತತ್ರ 50 ಲಕ್ಷ 1 ಕೋಟಿ ಕೊಡ್ತೀನಿ ಅಂದ್ರಿಗೂ ಕೂಡ ಇವತ್ತು ನೌಕರಿ ಸಿಗ್ತಾ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಗೊತ್ತಿದೆ ನಿಮಗೆ ಕಾಂಪಿಟೇಷನ್ ಹೆಂಗಿದೆ ಅಂದರೆ, 1 ಕೋಟಿ ಕೊಡೋನು ಇನ್ನೊಂದು 10-20 ಲಕ್ಷ ಹೆಚ್ಚಿಗೆ ಕೊಡ್ತೀನಿ ಅಂದರೆ ಅವನಿಗೆ ಕೊಡ್ತಾರೆ. ಅಥವಾ ಈಗ ಸ್ಕೂಲ್ ಕಲ್ತವ್ರಿಗೆ, ಕಾಲೇಜ್ ಕಲ್ತವ್ರಿಗೆ ನೌಕರಿ ಸಿಗುತ್ತೆ ಅನ್ನೋದು 100ಕ್ಕೆ 99.999% ಸೊ ಶೋರ್ ಆಗಿರಲ್ಲ. ಅದೇ ರೀತಿಯಾಗಿ ನಾವು ಒಂದು ಒಳ್ಳೆ ಏನಾದರೂ ಬಿಸ್ನೆಸ್ ಸ್ಟಾರ್ಟಪ್ ಮಾಡ್ಕೋತೀವಪ್ಪ ಅಂದರೆ ಕನಿಷ್ಠ ಪಕ್ಷ 1-2 ಲಕ್ಷ ಬೇಕೇ ಬೇಕು. ಮಿನಿಮಮ್ ಬಜೆಟ್ ಹೇಳ್ತಾ ಇದ್ದೀರಿ, 2 ಲಕ್ಷ. ಒಂದು ಟೀ ಸ್ಟಾಲ್ ಹಾಕ್ತೀನಪ್ಪ ಅಂತ ಹೇಳಿದ್ರು, ಸೊ ನೋಡಿದ್ದೀರಿ ಬೆಲ್ಲದ ಚಾ ಆ ಥರ ಏನೋ ಒಂದು ಮಾಡಬೇಕಪ್ಪ ಅಂತ ಹೇಳಿದ್ರು ಕೂಡ ಕನಿಷ್ಠ ಪಕ್ಷ 1-2 ಲಕ್ಷ ಬೇಕು. 1 ವರ್ಷ ಅಂಗಡಿ ಕ್ಲಿಕ್ ಆಗೋಕ್ಕೆ ಬೇಕು. ಹತ್ರ 1-2 ವರ್ಷ ಆಯಿತು ಅಂಗಡಿ ಚೆನ್ನಾಗಿ ನಡೀದೆ ಅಂದರೆ ಭಾಳ ಬ್ಯೂಟಿಫುಲ್ ಆಗಿರೋವಂಥ ನಮ್ಮ ಫ್ರೆಂಡ್ಸೇ ಬಂದು ಅಂಗಡಿನ ನಮ್ಮ ಎದುರಿಗೆ ಕಾಂಪಿಟೇಟರ್ ಆಗಿ ಹಾಕ್ತಾರೆ. ಸೊ ಅವಾಗ ಒಂದು ದಿನಕ್ಕೆ 4,000-5,000 ಆಗ್ತಾ ಇರೋ ಕಲೆಕ್ಷನ್ನು ಮಿನಿಮಮ್ 1,000-2,000 ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಮತ್ತೊಬ್ಬ ಯಾರಾದರೂ ಬಂದು ಹಾಕಿಬಿಟ್ರೆ ಟೋಟಲಿ ಈಸ್ ದ ಬರ್ನ್. ನಾವು ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಏನಂದರೆ ನಮ್ಮ ಎಕ್ಸ್ಪೆಂಡಿಚರ್. ಎಲ್ಲೋ ಒಂದು ಶಾಪ್ ಹಿಡಿಬೇಕಂದ್ರೆ ಮಿನಿಮಮ್ 5,000, 6,000, 10,000ವರೆಗೂ ಇದೆ. ಸೊ ಕರೆಂಟ್ ಬಿಲ್ ಇರುತ್ತೆ, ನಾವು ಡೈಲಿ ಕೆಲಸ ಮಾಡ್ತಿರ್ತೀವಿ, ನಮ್ಮ ಪೇಮೆಂಟ್ ಇರುತ್ತೆ. ಸೊ ಇದನ್ನೆಲ್ಲ ಕೂಡ 1 ಮಂತಲ್ಲಿ ನಾವು ಬರ್ತಕ್ಕಂಥ ಆದಾಯ ನಮಗಿಂತ ಕಡಿಮೆ ಆಗಿಬಿಟ್ರೆ ಸೊ ಎಕ್ಸ್ಪೆಂಡಿಚರ್ಗೋಸ್ಕರನೇ ದುಡಿಬೇಕಾಗುತ್ತೆ. ಈ ರೀತಿ ಒಂದು ಪ್ರಾಬ್ಲಮ್ ಆದಾಗ ನಾವೇನು ಮಾಡ್ತೀವಿ, ನಮ್ಮ ಮೆಟೀರಿಯಲ್ಸು ನಮ್ಮನ್ನು ಟೋಟಲಿ ನಮ್ಮ ಇಡೀ ಶಾಪ್ನೇ ಸೇಲ್ ಮಾಡೋವಂಥ ಒಂದು ಪ್ರಾಬ್ಲಮ್ ಬಂದಾಗೂ ಕೂಡ ಹಾಕಿದಂಥ 2 ಲಕ್ಷ ವಾಪಸ್ ಬರೋಲ್ಲ ಸರ್. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಈಗ ಸ್ಟಾರ್ಟ್ ಮಾಡಿ 1-2 ವರ್ಷ ಆದಮೇಲೆ ಇದರಲ್ಲಿ 100% ನಿಮ್ಮ ಲೈಫ್ ಚೇಂಜ್ ಆಗಿರುತ್ತೆ. ಸೊ ಚೇಂಜ್ ಆಗೋಲ್ಲ ಇದರಲ್ಲಿ ಬೇಡಪ್ಪ ಅಂತಂದರೆ ಭಾಳ ಆದರೆ ನೀವು 50,000 ಸೇವ್ ಮಾಡ್ಬೋದು. ಬಟ್ 1-2 ವರ್ಷ ಬಿಟ್ಟು ನೋಡಿದ್ರೆ ಇದೇ 2 ವರ್ಷದ ಹಿಂದೆ ನಾನು ಮಾಡಿದ್ರೆ ಇವತ್ತಿಗೆ ನನ್ನ ಲೈಫ್ ಏನೋ ಇರುತ್ತಂತ ಒಂದು ನಿಮ್ಮ ಹತ್ರ ಕೂಡ ಗಿಲ್ಟ್ ಕಾಡಬಾರ್ದು ಫ್ರೆಂಡ್ಸ್. ಸೊ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಮಾಡ್ಕೊಳ್ಳಿ. ಜಸ್ಟ್ ಫಾರ್ ವೆಲ್ಕಮ್ ಟು ಟ್ರೇಡಿಂಗ್ ಬಿಸ್ನೆಸ್. ನಿಮಗೆ ಬೆಸ್ಟ್ ಆಗಿರುವಂಥ ಒಂದು ಹೆಲ್ಪಿಂಗ್ನ ಒಂದು ಪ್ರಾಪರಾಗಿ ನಾನು ನಿಮ್ಮ ಜೊತೆಗೆ ಕೈ ಜೋಡಿಸ್ತೀವಿ. ಯಾರಿಗೂ ಕೂಡ ನಾವು ಬಿಲಿಯನ್ನರ್ ನಾಳೆ ಮಾಡ್ತೀವಿ, ನಾಡಿದ್ದು ಮಾಡ್ತೀವಿ, 1 ತಿಂಗಳ ಬಿಟ್ಟು ಮಾಡ್ತೀವಿ, 1 ಲಕ್ಷ ತೊಗೊಂಬನ್ನಿ ನೀವು ಡಬಲ್ ಮಾಡ್ತೀವಿ ಅಂತ ಯಾರಿಗೂ ಹೇಳ್ತಾ ಇಲ್ಲ. ಸೊ ಒಂದು ಸಿಸ್ಟಮೆಟಿಕ್ ಆಗಿ ಸಿಸ್ಟಮ್ ಕೊಟ್ಟಿದ್ದಾರೆ, ಆ ಸಿಸ್ಟಮಲ್ಲಿ ಡೈಲಿ ಪ್ರಾಪರಾಗಿ ದುಡಿತಾ ಹೋಗ್ತೀವಿ. 1 2ರಿಂದ 3 ವರ್ಷ 4 ವರ್ಷ 5 ವರ್ಷ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಹತ್ತತ್ರ ನಮ್ಗೆ ಇಲ್ಲಪ್ಪ ಅಂತ ಹೇಳಿದ್ರು ಪರ್ ಡೇ $500 to $1,000ವರೆಗೂ ನಿಮ್ಮ ಬಿಸ್ನೆಸ್ ಆರಾಮ್ಸೆ ಆಗಿ ರನ್ ಆಗ್ತಾ ಇರುತ್ತೆ. ಸೊ ಆರಾಮ್ಸಾಗಿ ಈಸಿಯಾಗಿ ನಿಮ್ಮ ಒಂದು ಲೈಫನ್ನು ಲೀಡ್ ಮಾಡ್ಬೋದು. ಓಕೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಸಿಸ್ಟಮೆಟಿಕ್ ಆಗಿ ಜರ್ನಿ ಮಾಡಿ. ಆಲ್ ದ ಬೆಸ್ಟ್. ಬಾಯ್.